ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಚಾಪ್ಟರ್ ನಂಬರ್ 24 ಕ್ವಾಡ್ರಿಲ್ಯಾಟರಲ್ ಕನ್ನಡದಲ್ಲಿ ಚತುರ್ಭುಜಗಳು ಈ ಚಾಪ್ಟರ್ ಮೇಲೆ ಒಂದು 20 ಮಾಡೆಲ್ ಕ್ವಶನ್ನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನ್ ಏನು ಕೇಳಿದ್ದೀನಿ ಅಂದರೆ ಫೈಂಡ್ ದ ಆ್ಯಂಗಲ್ ಎ ಬಿ ಸಿ ಇನ್ ದ ಫಿಗರ್. ಒಂದು ಫಿಗರ್ ಕೊಟ್ಬಿಟ್ಟು ಒಂದು ಪೆಂಟಗನ್ ಅಥವಾ ಕನ್ನಡದಲ್ಲಿ ಪಂಚಭುಜ ಕೊಟ್ಬಿಟ್ಟು ಆ್ಯಂಗಲ್ ಎ ಬಿ ಸಿ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದೇನೆ. ಆ್ಯಂಗಲ್ ಎ ಬಿ ಸಿ ಅಂದರೆ ಇದು ಆಯಿತಾ. ಆ್ಯಂಗಲ್ ಎ ಬಿ ಸಿ ಅಂದರೆ ಈ ಆ್ಯಂಗಲ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದೇನೆ ಆಯಿತಾ. ಬೇರೆ ಆ್ಯಂಗಲ್ ಎಲ್ಲ ಕೊಟ್ಟಿದ್ದೇನೆ ಅಲ್ಲೇ ನೋಡಿ. ಹಾಗಿದ್ರೆ ಯಾವ ರೀತಿ ಸಾಲ್ವ್ ಮಾಡ್ತೀರಾ ಇದು? ಈ ಕ್ವಶನ್ನ 2014ನೇ ಇಸ್ವಿಲಿ ಎಕ್ಸಾಮಲ್ಲಿ ಕೇಳಿದ್ದೇನೆ ಆಯಿತಾ. ಸೈನಿಕ್ ಸ್ಕೂಲ್ ಎಕ್ಸಾಮಲ್ಲಿ 2014ನೇ ಇಸ್ವಿಲಿ ಕೇಳಿದ್ದೇನೆ ಆಯಿತಾ. ಇದು ಸಾಲ್ವ್ ಮಾಡೋಕ್ಕೆ ಮುಂಚೆ ನಮಗೆ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ ಗೊತ್ತಿರಬೇಕು. ಪೆಂಟಗನ್ ಅಥವಾ ಪಂಚಭುಜದ್ದು ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ ಕನ್ನಡದಲ್ಲಿ ಒಳಕೋನಗಳ ಮೊತ್ತ ಗೊತ್ತಿರಬೇಕು. ಎಷ್ಟಿರುತ್ತೆ ಪೆಂಟಗನ್ದು ಇಂಟೀರಿಯರ್ ಆ್ಯಂಗಲ್ಲು 540 ಇರುತ್ತೆ ಆಯಿತಾ. ಈಗ ಆ್ಯಡ್ ಮಾಡಿ. ಫಸ್ಟು ಈ ಆ್ಯಂಗಲ್ ತೊಗೋತೀನಿ, ಎಕ್ಸ್ ಅಂತ ಬರ್ಕೋತೀನಿ. ಎಕ್ಸ್ ಪ್ಲಸ್ ಎಲ್ಲ ಇಂಟೀರಿಯರ್ ಆ್ಯಂಗಲ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಸಿ ಆ್ಯಂಗಲ್ ಎಷ್ಟಿದೆ? 80 ಡಿಗ್ರಿ ಇದೆ. ನೆಕ್ಸ್ಟು ಡಿ ಎಷ್ಟಿದೆ? ಡಿ 110 ಡಿಗ್ರಿ ಇದೆ. ನೆಕ್ಸ್ಟು ಇ ಎಷ್ಟಿದೆ? 130 ಡಿಗ್ರಿ ಇದೆ. ನೆಕ್ಸ್ಟು ಎ ಎಷ್ಟಿದೆ? 100 ಡಿಗ್ರಿ ಇದೆ ಆಯಿತಾ. ನೆಕ್ಸ್ಟು ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ ಒಳಕೋನಗಳ ಮೊತ್ತ 540 ಡಿಗ್ರಿ. ಪೆಂಟಗನ್ ಅಥವಾ ಪಂಚಭುಜದ್ದು ಒಳಕೋನಗಳ ಮೊತ್ತ 540. ಈಗ ಆ್ಯಡ್ ಮಾಡಿ. ಆ್ಯಡ್ ಮಾಡಿದ್ರೆ ಎಕ್ಸ್ ಪ್ಲಸ್ ಇದನ್ನೆಲ್ಲ ಆ್ಯಡ್ ಮಾಡಿ 420 ಬರುತ್ತೆ. ಆ ಕಡೆ 540 ಆಗುತ್ತೆ. 540 420 ಆ ಕಡೆ ಹೋದರೆ ಮೈನಸ್ ಆಗುತ್ತೆ. ಇದನ್ನು ಸಾಲ್ವ್ ಮಾಡಿದ್ರೆ 120 ಡಿಗ್ರಿ ಬರುತ್ತೆ ಆಯಿತಾ. ಆ್ಯಂಗಲ್ ಎಕ್ಸ್ ಆ್ಯಂಗಲ್ ಬಿ ಎ ಬಿ ಸಿ ಅಥವಾ ಇದು 120 ಡಿಗ್ರಿ ಬರುತ್ತೆ ಆಯಿತಾ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ. ಕ್ವಶನ್ ನಂಬರ್ 2 ನೋಡಿ. ಕ್ವಶನ್ ನಂಬರ್ 2 ಅಲ್ಲಿ ಏನು ಕೇಳಿದ್ದೀನಿ ಅಂದರೆ ದ ಸಮ್ ಆಫ್ ದ ಆ್ಯಂಗಲ್ ಆಫ್ ಎ ಪಾಲಿಗನ್ ಹ್ಯಾವಿಂಗ್ 5 ಸೈಡ್ಸ್. ಕನ್ನಡದಲ್ಲಿ 5 ಬಾಹುಗಳನ್ನು ಹೊಂದಿರುವ ಬಹುಭುಜಾಕೃತಿಯ ಕೋನಗಳ ಮೊತ್ತ ಎಷ್ಟು ಅಂತ ಕೇಳಿದ್ದೇನೆ ಆಯಿತಾ. ಇದು ನೆನಪಿರಬೇಕು ನಿಮಗೆ ಆಯಿತಾ. ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ ಅಥವಾ ಒಳಕೋನಗಳ ಮೊತ್ತ ಪಂಚಭುಜ ಅಥವಾ ಪೆಂಟಗನ್ದು 540 ಇರುತ್ತೆ ಆಯಿತಾ. ಇದು ನೆನಪಿರಬೇಕು ನಿಮಗೆ. ಆನ್ಸರ್ ಬಿ ಅಂತ ಮಾರ್ಕ್ ಮಾಡಿ. ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3 ಅಲ್ಲಿ ಏನು ಕೇಳಿದ್ದೇನೆ ಅಂದರೆ 4 ಆಪ್ಷನ್ ಕೊಟ್ಟಿದ್ದೇನೆ. 4 ಆಪ್ಷನ್ನು ಒಂದೊಂದು ಆಪ್ಷನ್ನಲ್ಲಿ 2 ಕ್ವಾಡ್ರಿಲ್ಯಾಟರಲ್ ಕೊಟ್ಟಿದ್ದೇನೆ ಆಯಿತಾ. ಒಂದೊಂದು ಆಪ್ಷನಲ್ಲಿ 2 ಕ್ವಾಡ್ರಿಲ್ಯಾಟರಲ್ ಕೊಟ್ಬಿಟ್ಟು ಯಾವ 2 ಕ್ವಾಡ್ರಿಲ್ಯಾಟರಲ್ಗೆ 2 ರೈಟ್ ಆ್ಯಂಗಲ್ಸು ಮತ್ತು 2 ಪೇರ್ಸ್ ಆಫ್ ಪ್ಯಾರಲಲ್ ಸೈಡ್ಸ್ ಇದೆ ಅಂತ ಕೇಳಿದ್ದೇನೆ ಆಯಿತಾ. ಯಾವ 2 ಕ್ವಾಡ್ರಿಲ್ಯಾಟರಲ್ಗೆ 2 ರೈಟ್ ಆ್ಯಂಗಲ್ಸ್ ಅಂದರೆ 2 ಲಂಬಕೋನ ಮತ್ತು 2 ಪೇರ್ಸ್ ಆಫ್ ಪ್ಯಾರಲಲ್ ಸೈಡ್ ಕನ್ನಡದಲ್ಲಿ 2 ಜೋಡಿ ಸಮಾನಾಂತರ ಬಾಹುಗಳನ್ನು ಹೊಂದಿದೆ ಅಂತ ಕೇಳಿದ್ದೇನೆ ಆಯಿತಾ. ಎಲ್ಲನೂ ಅಬ್ಸರ್ವ್ ಮಾಡಿ. ಫಸ್ಟ್ ಒಂದು ಚೆಕ್ ಮಾಡೋಣ. ಫಸ್ಟ್ ಒಂದು ಸ್ಕ್ವೇರ್ ನೋಡಿ. ಸ್ಕ್ವೇರಲ್ಲಿ ಫಸ್ಟ್ ಆ್ಯಂಗಲ್ ಚೆಕ್ ಮಾಡಿ. ಸ್ಕ್ವೇರಲ್ಲಿ ಎಲ್ಲ 90 ಡಿಗ್ರಿ ಇರುತ್ತೆ ಆಯಿತಾ. ಸ್ಕ್ವೇರಲ್ಲಿ ಎಲ್ಲ ಆ್ಯಂಗಲ್ಸು 90 ಡಿಗ್ರಿ ಇರುತ್ತೆ ಆಯಿತಾ. ರೆಕ್ಟ್ಯಾಂಗಲಲ್ಲೂ ಅಷ್ಟೇ ಎಲ್ಲ ಆ್ಯಂಗಲ್ಸು 90 ಡಿಗ್ರಿ ಇರುತ್ತೆ ಆಯಿತಾ. ಇದರಲ್ಲೂ 2 ರೈಟ್ ಆ್ಯಂಗಲ್ಸ್ ಇದೆ. ಇದರಲ್ಲೂ 2 ರೈಟ್ ಆ್ಯಂಗಲ್ಸ್ ಇದೆ. ಇದರಲ್ಲೂ 2 ರೈಟ್ ಆ್ಯಂಗಲ್ಸ್ ಇದೆ. ನೆಕ್ಸ್ಟು 2 ಪೇರ್ಸ್ ಆಫ್ ಪ್ಯಾರಲಲ್ ಸೈಡ್ ಆಯಿತಾ. 2 ಜೋಡಿ ಸಮಾನಾಂತರ ಬಾಹುಗಳು ನೋಡಿ. ಈ ಲೈನ್ಗೆ ಪ್ಯಾರಲಲ್ ಆಗಿದೆ. ಈ ಲೈನ್ಗೆ ಪ್ಯಾರಲಲ್ ಆಗಿದೆ ಆಯಿತಾ. ಇದರಲ್ಲೂ 2 ಪೇರ್ಸ್ ಆಫ್ ಪ್ಯಾರಲಲ್ ಲೈನ್ ಇದೆ. ಇದರಲ್ಲೂ ನೋಡಿ ಈ ಲೈನ್ಗೆ ಪ್ಯಾರಲಲ್ ಆಗಿದೆ. ಈ ಲೈನ್ಗೆ ಪ್ಯಾರಲಲ್ ಆಗಿದೆ ಆಯಿತಾ. ಇದರಲ್ಲೂ ಅಷ್ಟೇ 2 ಪೇರ್ಸ್ ಆಫ್ ಪ್ಯಾರಲಲ್ ಸೈಡ್ ಸಿಗುತ್ತೆ. ಆನ್ಸರ್ ಏನು ಬರುತ್ತೆ ಇದಕ್ಕೆ? ಆನ್ಸರ್ ಎ ಅಂತ ಮಾರ್ಕ್ ಮಾಡಿ. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4 ಅಲ್ಲಿ ಏನು ಕೇಳಿದ್ದೇನೆ ಅಂದರೆ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಪ್ಯಾರಲಲೋಗ್ರಾಮ್. ಕನ್ನಡದಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಸಮಾನಾಂತರ ಚತುರ್ಭುಜವಲ್ಲ ಅಂತ ಕೇಳಿದ್ದೇನೆ ಆಯಿತಾ. 4 ಆಪ್ಷನ್ ಕೊಟ್ಟಿದ್ದೇನೆ. ಫಸ್ಟ್ ಒಂದು ಚೆಕ್ ಮಾಡಿ. ಸ್ಕ್ವೇರ್ ಏನು ನೋಡಿ. ಇದು ಸ್ಕ್ವೇರು ಆಯಿತಾ. ಸ್ಕ್ವೇರಲ್ಲಿ ಈ ಲೈನು ಪ್ಯಾರಲಲ್ ಆಗಿರುತ್ತೆ. ಈ ಲೈನು ಪ್ಯಾರಲಲ್ ಆಗಿರುತ್ತೆ. ಆದ್ದರಿಂದ ಇದು ಸಮಾನಾಂತರ ಚತುರ್ಭುಜ ಅಥವಾ ಪ್ಯಾರಲಲೋಗ್ರಾಮ್ ಆಗಿರುತ್ತೆ. ಸೆಕೆಂಡ್ ಆಪ್ಷನ್ನು ಟ್ರಪೀಜಿಯಂ ಅಥವಾ ಕನ್ನಡದಲ್ಲಿ ಟ್ರಾಪಿಜಿಯಂ ನೋಡಿ. ಈ ಲೈನು ಪ್ಯಾರಲಲ್ ಆಗಿದೆ. ಈ ಲೈನು ಪ್ಯಾರಲಲ್ ಆಗಿದೆ. ಈ ಲೈನು ಪ್ಯಾರಲಲ್ ಆಗಿಲ್ಲ ಆಯಿತಾ. ಈ ಲೈನು ಪ್ಯಾರಲಲ್ ಆಗಿಲ್ಲ. ಆದ್ದರಿಂದ ಇದು ಸಮಾನಾಂತರ ಚತುರ್ಭುಜ ಅಲ್ಲ. ಇಟ್ ಈಸ್ ನಾಟ್ ಎ ಪ್ಯಾರಲಲೋಗ್ರಾಮ್ ಆಯಿತಾ. 3ನೇ ಆಪ್ಷನ್ ನೋಡಿ. 3ನೇ ಆಪ್ಷನ್ನು ರೆಕ್ಟ್ಯಾಂಗಲಲ್ಲಿ ಈ ಲೈನು ಪ್ಯಾರಲಲ್ ಆಗಿದೆ. ಈ ಲೈನು ಪ್ಯಾರಲಲ್ ಆಗಿದೆ. ಆದ್ದರಿಂದ ರೆಕ್ಟ್ಯಾಂಗಲ್ ಪ್ಯಾರಲಲೋಗ್ರಾಮ್ ಆಗಿರುತ್ತೆ ಆಯಿತಾ. ರೆಕ್ಟ್ಯಾಂಗಲಲ್ಲೂ ಸಮಾನಾಂತರ ಚತುರ್ಭುಜ ಆಗಿರುತ್ತೆ.
ಫೋರ್ತ್ ಆಪ್ಷನ್ನು ರಾಂಬಸ್ ನೋಡಿ, ಈ ಲೈನು ಪ್ಯಾರಲ್ ಆಗಿರುತ್ತೆ, ಈ ಲೈನು ಪ್ಯಾರಲ್ ಆಗಿರುತ್ತೆ ಆಯಿತಾ. ರಾಂಬಸ್ಸು ಪ್ಯಾರಲೋಗ್ರಾಮ್ ಆಗಿರುತ್ತೆ, ರಾಂಬಸ್ಸು ಸಮಾನಾಂತರ ಚತುರ್ಭುಜ ಆಗಿರುತ್ತೆ. ಹಾಗಿದ್ರೆ ಆಪ್ಷನ್ ಬಿ ನೋಡಿ, ಆಪ್ಷನ್ ಬಿ ಟ್ರೆಪೀಸಿಯಮ್ ಆಯಿತಾ. ಟ್ರೆಪೀಸಿಯಮ್ ಈ ಲೈನು ಪ್ಯಾರಲ್ ಆಗಿಲ್ಲ. ಟ್ರೆಪೀಸಿಯಮ್ ಈಸ್ ನಾಟ್ ಎ ಪ್ಯಾರಲೋಗ್ರಾಮ್ ಆಯಿತಾ. ತ್ರಾಪಿಜ್ಯ ಸಮಾನಾಂತರ ಚತುರ್ಭುಜ ಅಲ್ಲ. ಆನ್ಸರ್ ಬಿ ಅಂತ ಮಾರ್ಕ್ ಮಾಡಿ. ಕ್ವಶನ್ ನಂಬರ್ 5 ನೋಡಿ, ಕ್ವಶನ್ ನಂಬರ್ 5 ಏನು ಕೇಳಿದ್ದಾನೆ ಅಂದರೆ ವಿಚ್ ಆಫ್ ದ ಫಾಲೋಯಿಂಗ್ ಆ್ಯಂಗಲ್ ಡು ನಾಟ್ ಫಾರ್ಮ್ ಎ ಟ್ರಯಾಂಗಲ್ ಆಯಿತಾ. ಕೆಳಗಿನ ಯಾವ ಕೋನಗಳು ತ್ರಿಕೋನವನ್ನು ರೂಪಿಸುವುದಿಲ್ಲ ಅಂತ ಕೇಳಿದ್ದಾನೆ ಆಯಿತಾ. 4 ಆಪ್ಷನ್ ಕೊಟ್ಟಿದ್ದಾನೆ, ಎ ಬಿ ಸಿ ಡಿ ಅಂತ 4 ಆಪ್ಷನ್ ಕೊಟ್ಬಿಟ್ಟು ಪ್ರತಿಯೊಂದರಲ್ಲೂ 3 ಆ್ಯಂಗಲ್ ಕೊಟ್ಟಿದ್ದಾನೆ ಆಯಿತಾ. ಪ್ರತಿಯೊಂದರಲ್ಲೂ 3 ಆ್ಯಂಗಲ್ ಕೊಟ್ಟಿದ್ದಾನೆ. ಅದನ್ನು ಸಮ್ ಮಾಡಿ ಆಯಿತಾ. ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್, ಟ್ರಯಾಂಗಲ್ ಅಥವಾ ತ್ರಿಭುಜದ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ ಎಷ್ಟಿರುತ್ತೆ? ಟ್ರಯಾಂಗಲ್ ಅಥವಾ ತ್ರಿಭುಜದ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ 180 ಡಿಗ್ರಿ ಇರುತ್ತೆ ಆಯಿತಾ. ಯಾವುದೇ ಒಂದು ಟ್ರಯಾಂಗಲ್ ಅಥವಾ ತ್ರಿಭುಜ ತೊಗೊಂಡ್ರೆ ಅದು ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ 180 ಡಿಗ್ರಿ ಇರುತ್ತೆ ಆಯಿತಾ. ಇದು ನೋಡಿ ಆ್ಯಡ್ ಮಾಡಿ 180 ಡಿಗ್ರಿ ಬರುತ್ತೆ, ಇದನ್ನು ಆ್ಯಡ್ ಮಾಡಿ 180 ಡಿಗ್ರಿ ಬರುತ್ತೆ. ಇವೆಲ್ಲ ಟ್ರಯಾಂಗಲ್ ಆಯಿತಾ. ಇದನ್ನು ಆ್ಯಡ್ ಮಾಡಿ 180 ಡಿಗ್ರಿ ಬರುತ್ತೆ, ಇದು ಟ್ರಯಾಂಗಲ್ ಆಗಿರುತ್ತೆ ಆಯಿತಾ. ಇದು ನೋಡಿ, ಇದನ್ನು ಆ್ಯಡ್ ಮಾಡಿದ್ರೆ 180 ಡಿಗ್ರಿಗಿಂತ ಜಾಸ್ತಿ ಬರ್ತೈತೆ ಆಯಿತಾ. ಯಾವುದೇ 3 ಆ್ಯಂಗಲ್ಸ್ನ ಆ್ಯಡ್ ಮಾಡಿದಾಗ 180 ಡಿಗ್ರಿಗಿಂತ ಜಾಸ್ತಿ 180 ಡಿಗ್ರಿಗಿಂತ ಕಡಿಮೆ ಬಂದರೆ ಅದರಿಂದ ಟ್ರಯಾಂಗಲ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಆಯಿತಾ. ಅದರಿಂದ ಟ್ರಯಾಂಗಲ್ ರೂಪಿಸಲು ಸಾಧ್ಯವಿಲ್ಲ. ಆನ್ಸರ್ ಡಿ ಅಂತ ಮಾರ್ಕ್ ಮಾಡಿ, ಆನ್ಸರ್ ಡಿ ಅಂತ ಮಾರ್ಕ್ ಮಾಡಿ. ಕ್ವಶನ್ ನಂಬರ್ 6 ನೋಡಿ, ಕ್ವಶನ್ ನಂಬರ್ 6ಅಲ್ಲಿ ಈ ರೀತಿ 4 ಆ್ಯಂಗಲ್ ಕೊಟ್ಟಿದ್ದಾನೆ, 1 2 3 4 ಈ ರೀತಿ 4 ಆ್ಯಂಗಲ್ ಕೊಟ್ಬಿಟ್ಟು ಎಕ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ ಆಯಿತಾ. ಎಕ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ ನೋಡಿ. ಯಾವುದೇ ಒಂದು ಕ್ವಶನ್ನಲ್ಲಿ 4 ಆ್ಯಂಗಲ್ಸ್ ಕೊಟ್ಟಿದ್ರೆ, ಯಾವುದೇ ಒಂದು ಕ್ವಶನಲ್ಲಿ 4 ಆ್ಯಂಗಲ್ಸ್ ಕೊಟ್ಟಿದ್ರೆ ಅದು ಕ್ವಾಡ್ರಿಲ್ಯಾಟರಲ್ ಆಗಿರುತ್ತೆ ಆಯಿತಾ. ಕ್ವಾಡ್ರಿಲ್ಯಾಟರಲ್ ಫಸ್ಟ್ ಇದನ್ನು ಸಮ್ ಮಾಡಿ, 4 3 7 8 9 10 10x ಆಗುತ್ತೆ ಆಯಿತಾ. ಇದೇನಾಗುತ್ತೆ 25 ಆಗುತ್ತೆ. ಇದನ್ನು ಆ್ಯಡ್ ಮಾಡಿದ್ರೆ -35 ಆಗುತ್ತೆ. 25ರಲ್ಲಿ -35 ಅಂದರೆ ಎಷ್ಟಾಗುತ್ತೆ? -10 ಆಗುತ್ತೆ ಆಯಿತಾ. ನೋಡಿ ಇದನ್ನು ಆ್ಯಡ್ ಮಾಡಿದ್ರೆ 10x - 10 ಆಗುತ್ತೆ ಆಯಿತಾ. ಈ 4 ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ ಆಫ್ ಎ ಕ್ವಾಡ್ರಿಲ್ಯಾಟರಲ್ದು ಇಂಟೀರಿಯರ್ ಆ್ಯಂಗಲ್ ಸಮ್ ಎಷ್ಟಿರುತ್ತೆ? 360 ಡಿಗ್ರಿ ಆಗಿರುತ್ತೆ ಆಯಿತಾ. ಇದೆಲ್ಲ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ ಸಮ್ಮು 360 ಡಿಗ್ರಿಗೆ ಈಕ್ವಲ್ ಆಗಿರುತ್ತೆ. ಈಗ ಸಾಲ್ವ್ ಮಾಡಿ 10x ಈ ಕಡೆ ಐತೆ, -10 ಆ ಕಡೆ ಹೋದರೆ +10 ಆಗುತ್ತೆ. 360 + 10 ಆಗುತ್ತೆ. ಇದು 370 ಡಿಗ್ರಿ ಆಗುತ್ತೆ, ಇದು 10x ಆಗುತ್ತೆ ಆಯಿತಾ. 1 0 ಕ್ಯಾನ್ಸಲ್ ಆಗುತ್ತೆ. x = 37 ಡಿಗ್ರಿ ಬರುತ್ತೆ ಆಯಿತಾ. x = 37. ಆನ್ಸರ್ ಡಿ ಆಗಿರುತ್ತೆ. ಕ್ವಶನ್ ನಂಬರ್ 7 ನೋಡಿ, ಕ್ವಶನ್ ನಂಬರ್ 7ನಲ್ಲಿ ಏನು ಕೇಳಿದ್ದಾನೆ ಅಂದರೆ ವಿಚ್ ಆಫ್ ದ ಫಾಲೋಯಿಂಗ್ ಆ್ಯಂಗಲ್ಸ್ ಡು ನಾಟ್ ಫಾರ್ಮ್ ಎ ಕ್ವಾಡ್ರಿಲ್ಯಾಟರಲ್. ಕನ್ನಡದಲ್ಲಿ ಕೆಳಗಿನ ಯಾವ ಕೋನಗಳು ಚತುರ್ಭುಜವನ್ನು ರೂಪಿಸುವುದಿಲ್ಲ ಅಂತ ಕೇಳಿದ್ದಾನೆ ಆಯಿತಾ. 4 ಆಪ್ಷನ್ ಇದೆ, 4 ಆಪ್ಷನಲ್ಲಿ ಪ್ರತಿಯೊಂದರಲ್ಲೂ 4 ಆ್ಯಂಗಲ್ಸ್ ಇದೆ ಆಯಿತಾ. ಯಾವುದೇ ಒಂದು ಕ್ವಾಡ್ರಿಲ್ಯಾಟರಲ್ ಆದರೆ ಚತುರ್ಭುಜ ಆಗಿರಬೇಕಾದ್ರೆ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಲು 360 ಡಿಗ್ರಿ ಇರಬೇಕು ಆಯಿತಾ. ಯಾವುದೇ ಒಂದು ಚತುರ್ಭುಜ ಆಗಿದ್ದರೆ ಅದ್ರ 4 ಕೋನಗಳ ಮೊತ್ತ 360 ಡಿಗ್ರಿ ಆಗಿರಬೇಕು ಆಯಿತಾ. ಚೆಕ್ ಮಾಡಿ, ಇದು ಕ್ವಾಡ್ರಿಲ್ಯಾಟರಲ್ ಆಗಿರುತ್ತೆ ಆಯಿತಾ. ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ 360 ಡಿಗ್ರಿ ಬರ್ತಾ ಇದೆ ಆಯಿತಾ. ಇದನ್ನು ನೋಡಿ, ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ 310 ಡಿಗ್ರಿ ಬರ್ತಾ ಇದೆ ಆಯಿತಾ. 310 ಡಿಗ್ರಿ ಬರ್ತಾ ಇದೆ. ಇದು ಕ್ವಾಡ್ರಿಲ್ಯಾಟರಲ್ ಅಲ್ಲ. ಇದು ನೋಡಿ, ಇವೆಲ್ಲ ಆ್ಯಡ್ ಮಾಡಿದ್ರೆ 360 ಡಿಗ್ರಿ ಬರ್ತಾ ಇದೆ. ಇದು ಕ್ವಾಡ್ರಿಲ್ಯಾಟರಲ್ ಆಗಿರುತ್ತೆ. ಹಿಂಗಲ್ಲ ಇವೆಲ್ಲ ಆ್ಯಂಗಲ್ಸ್ ಆ್ಯಡ್ ಮಾಡಿ 360 ಡಿಗ್ರಿ ಬರ್ತಾ ಇದೆ. ಇದು ಕ್ವಾಡ್ರಿಲ್ಯಾಟರಲ್ ಆಗಿರುತ್ತೆ ಆಯಿತಾ. ಕ್ವಶನ್ ಏನು ಕೇಳಿರೋದು, ವಿಚ್ ಆಫ್ ದ ಫಾಲೋಯಿಂಗ್ ಆ್ಯಂಗಲ್ಸ್ ಡು ನಾಟ್ ಫಾರ್ಮ್ ಎ ಕ್ವಾಡ್ರಿಲ್ಯಾಟರಲ್. ಕೆಳಗಿನ ಯಾವ ಕೋನಗಳು ಚತುರ್ಭುಜವನ್ನು ರೂಪಿಸುವುದಿಲ್ಲ ಆಯಿತಾ. ಇದರಿಂದ ನಾವು ಇದು ಮಾಡೋಕ್ಕಾಗಲ್ಲ, ಕ್ವಾಡ್ರಿಲ್ಯಾಟರಲ್ ಫಾರ್ಮ್ ಮಾಡೋಕ್ಕಾಗಲ್ಲ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ ಅಂತ ಮಾರ್ಕ್ ಮಾಡಿ, ಆನ್ಸರ್ ಬಿ ಆಗಿರುತ್ತೆ. ಕ್ವಶನ್ ನಂಬರ್ 8 ನೋಡಿ, ಕ್ವಶನ್ ನಂಬರ್ 8ಅಲ್ಲಿ ಒಂದು ಕ್ವಾಡ್ರಿಲ್ಯಾಟರಲ್ ಕೊಟ್ಟಿದ್ದಾರೆ. ಒಂದು ಕ್ವಾಡ್ರಿಲ್ಯಾಟರಲ್ ಇದರಲ್ಲಿ ಆ್ಯಂಗಲ್ಸ್ ಎಲ್ಲ ಇನ್ ಟರ್ಮ್ಸ್ ಆಫ್ x + 20 x + y y + 80 ಈ ರೀತಿ ಕೊಟ್ಬಿಟ್ಟು x ಮತ್ತು y ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. x ವ್ಯಾಲ್ಯೂ y ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ಇದನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ನೋಡಿ ಆಯಿತಾ. ಸ್ಟ್ರೈಟ್ ಲೈನ್ ಇದೆ, ಈ ರೀತಿ ಸ್ಟ್ರೈಟ್ ಲೈನ್ ಇದೆ ಆಯಿತಾ. ಈ ರೀತಿ ಸ್ಟ್ರೈಟ್ ಲೈನ್ ಇದ್ದರೆ ಇಲ್ಲಿಂದ ಕ್ಯಾಲ್ಕುಲೇಟ್ ಮಾಡ್ಬೋದು ನಾವು ಆಯಿತಾ. ನೋಡಿ ಏನಾಗುತ್ತೆ, ಯಾವುದೇ ಒಂದು ಸ್ಟ್ರೈಟ್ ಲೈನ್ ಇದ್ದರೆ ಇದರ ಆ್ಯಂಗಲ್ಲು 180 ಡಿಗ್ರಿ ಆಗಿರುತ್ತೆ ಆಯಿತಾ. ಸಮ್ ಆಫ್ ದೀಸ್ 2 ಆ್ಯಂಗಲ್ = 180 ಡಿಗ್ರಿ ಆಗಿರುತ್ತೆ. ಸೊ ಇಲ್ಲಿಂದ ಕ್ಯಾಲ್ಕುಲೇಟ್ ಮಾಡಿ. ಇದೇನಾಗುತ್ತೆ 20 + x
20 ಪ್ಲಸ್ ಎಕ್ಸ್ ಈ ಆ್ಯಂಗಲ್ಲು ಪ್ಲಸ್ ಈ ಆ್ಯಂಗಲ್ಲು ಪ್ಲಸ್ 130 ಈಕ್ವಲ್ ಟು 180 ಡಿಗ್ರಿ ಆಗಿರುತ್ತೆ ಆಯಿತಾ. ಸ್ಟ್ರೈಟ್ ಆ್ಯಂಗಲ್ ಇವೆರಡು ಆ್ಯಂಗಲ್ 130 ಡಿಗ್ರಿ ಪ್ಲಸ್ 20 ಪ್ಲಸ್ ಎಕ್ಸ್ ಈಕ್ವಲ್ ಟು 180 ಡಿಗ್ರಿ ಆಗಿರುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿ ಇದೇನಾಗುತ್ತೆ ಎಕ್ಸ್ ಪ್ಲಸ್ 20 ಪ್ಲಸ್ 130 ಎಷ್ಟಾಗುತ್ತೆ 150 ಆಗುತ್ತೆ 180 ಡಿಗ್ರಿ ಆಗುತ್ತೆ. ಎಕ್ಸ್ 180 ಮೈನಸ್ 150 ಎಕ್ಸ್ ಈಕ್ವಲ್ ಟು 30 ಡಿಗ್ರಿ ಬರುತ್ತೆ ಆಯಿತಾ. ಎಕ್ಸ್ ವ್ಯಾಲ್ಯೂ ಬಂತು 30 ಡಿಗ್ರಿ ಆಯಿತಾ. ನೆಕ್ಸ್ಟ್ ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ವೈ ವ್ಯಾಲ್ಯೂ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ ಇದು ನೋಡಿ ಕ್ವಾಡ್ರಿಲ್ಯಾಟರಲ್ ಆ್ಯಂಗಲ್ ಆಯಿತಾ. ಸಮ್ ಆಫ್ ಆಲ್ ಆ್ಯಂಗಲ್ಸ್ ಇದು ಮಾಡಿ ಸಮ್ ಆಫ್ ಆಲ್ ಇಂಟೀರಿಯರ್ ಆ್ಯಂಗಲ್ ಈಕ್ವಲ್ ಟು 360 ಅಂತ ತೊಗೊಂಡು ಸಾಲ್ವ್ ಮಾಡಿ. ಫಸ್ಟ್ ಇಲ್ಲಿಂದ ಶುರು ಮಾಡ್ತೀನಿ. 20 ಪ್ಲಸ್ ಎಕ್ಸ್ 20 ಪ್ಲಸ್ ಎಕ್ಸ್ ಆಯಿತು. ನೆಕ್ಸ್ಟ್ ಇದು ಪ್ಲಸ್ 100 ಪ್ಲಸ್ 100 ಇದು ಪ್ಲಸ್ 80 ಪ್ಲಸ್ ವೈ 80 ಪ್ಲಸ್ ವೈ ಪ್ಲಸ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಎಕ್ಸ್ ಪ್ಲಸ್ ವೈ ಆಯಿತಾ. ದಟ್ ಈಸ್ ಈಕ್ವಲ್ ಟು 360 ಡಿಗ್ರಿ ಆಯಿತಾ. ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ ಈಕ್ವಲ್ ಟು 360 ಡಿಗ್ರಿ. ಈಗ ಸಾಲ್ವ್ ಮಾಡಿ ನೋಡಿ ಒಂದು ಎಕ್ಸ್ ಎಲ್ಲಿದೆ ಒಂದು ಇಲ್ಲಿದೆ ಎಕ್ಸ್ ಪ್ಲಸ್ ಎಕ್ಸ್ ಏನಾಗುತ್ತೆ 2x ಆಗುತ್ತೆ 2x. ನೆಕ್ಸ್ಟು ಒಂದು ವೈ ಇಲ್ಲಿದೆ ಒಂದು ವೈ ಇಲ್ಲಿದೆ ಅದೇನಾಗುತ್ತೆ 2y ಆಗುತ್ತೆ. ನೆಕ್ಸ್ಟು 100 ಪ್ಲಸ್ 80 ಪ್ಲಸ್ 20 ಆಯಿತಾ. 100 ಪ್ಲಸ್ 80 ಪ್ಲಸ್ 20 ಅಂದರೆ 200 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು 360 ಡಿಗ್ರಿ ಆಯಿತಾ. ನೋಡಿ ಎಕ್ಸ್ ಅಂದರೆ ನಮ್ಗೆ ಆಲ್ರೆಡಿ ವ್ಯಾಲ್ಯೂ ಗೊತ್ತಿದೆ. ಎಕ್ಸ್ ಅಂದರೆ 30 ಡಿಗ್ರಿ 2 ಇಂಟು 30 ಡಿಗ್ರಿ ಪ್ಲಸ್ 2y 200 ಆ ಕಡೆ ಹೋದ್ರೆ ಏನಾಗುತ್ತೆ 360 ಮೈನಸ್ 200 ಆಗುತ್ತೆ. ಪ್ಲಸ್ 200 ಈಕ್ವಲ್ ಸೈನ್ ದಾಟಿ ಆ ಕಡೆ ಹೋದರೆ ಮೈನಸ್ 200 ಆಗುತ್ತೆ. ಇದೇನಾಗುತ್ತೆ 60 30 ಇಂಟು 2 60 2y 360ಲಿ 200 ಮೈನಸ್ ಮಾಡಿದ್ರೆ 160 ಬರುತ್ತೆ ಆಯಿತಾ. ಈಗ 60 ಆ ಕಡೆ ಹೋದರೆ ಎಷ್ಟಾಗುತ್ತೆ 2y 160 ಮೈನಸ್ 60 ಆಗುತ್ತೆ. 2y ಈಸ್ ಈಕ್ವಲ್ ಟು 160 60 ಕಳೆದ್ರೆ 100 ಆಗುತ್ತೆ. ಸೊ y ಈಸ್ ಈಕ್ವಲ್ ಟು 100/2 y ಈಸ್ ಈಕ್ವಲ್ ಟು 50 ಆಗುತ್ತೆ ಆಯಿತಾ. ಎಕ್ಸ್ ಮತ್ತು ವ್ಯಾಲ್ಯೂ ಎಕ್ಸ್ ವ್ಯಾಲ್ಯೂ 30 y ವ್ಯಾಲ್ಯೂ 50 ಏನಾಗುತ್ತೆ ಆನ್ಸರ್ ಬಿ ಬರುತ್ತೆ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9ಅಲ್ಲಿ ಈ ರೀತಿ ಒಂದು ಕ್ವಾಡ್ರಿಲ್ಯಾಟರಲ್ ಕೊಟ್ಟಿದ್ದಾರೆ. ಈ ರೀತಿ ಒಂದು ಕ್ವಾಡ್ರಿಲ್ಯಾಟರಲ್ ಕೊಟ್ಬಿಟ್ಟು ಆ್ಯಂಗಲ್ ಪಿ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ಆ್ಯಂಗಲ್ ಪಿ ಅಥವಾ ಎ ಪಿ ಬಿನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ಹೆಂಗೆ ಮಾಡ್ತೀರಾ ನಮ್ಗೆ ಆಲ್ರೆಡಿ ಗೊತ್ತಿದೆ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ ಸಮ್ ಈಸ್ ಈಕ್ವಲ್ ಟು 360 ಡಿಗ್ರಿ ಆಯಿತಾ. ಇಲ್ಲಿಂದ ಶುರು ಮಾಡಿ 35 ಡಿಗ್ರಿ ಪ್ಲಸ್ ಈ ಆ್ಯಂಗಲ್ ಈ ರೀತಿ ಮಾರ್ಕ್ ಮಾಡಿದ್ದಾರೆ ಅಂದರೆ 90 ಡಿಗ್ರಿ ಅಂತ ಆಯಿತಾ. ಈ ಆ್ಯಂಗಲ್ ಗೊತ್ತಿಲ್ಲ ಈ ಆ್ಯಂಗಲ್ಲು ಗೊತ್ತಿಲ್ಲ ಅದನ್ನು ಹಂಗೆ ಬರ್ಕೊಳ್ಳಿ ಪಿ ಆಯಿತಾ. ಇದು ನೋಡಿ ಇದು 90 ಡಿಗ್ರಿ ಹಿಂಗೆ ಮಾರ್ಕ್ ಮಾಡಿದ್ದಾರೆ ಅಂದರೆ 90 ಡಿಗ್ರಿ ಬರ್ಕೊಳ್ಳಿ ಆಯಿತಾ. ನೆಕ್ಸ್ಟ್ 360 ಆಯಿತಾ. ಈ ಮೂರನ್ನೂ ಆ್ಯಡ್ ಮಾಡಿ ಇದು 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 ಮೂರನ್ನೂ ಆ್ಯಡ್ ಮಾಡೋದು ಏನಾಗುತ್ತೆ ಪಿ ಪ್ಲಸ್ 215 ಆಗುತ್ತೆ 360 ಡಿಗ್ರಿ ಆಗುತ್ತೆ ಆಯಿತಾ. ಪಿ ಈಸ್ ಈಕ್ವಲ್ ಟು 360ಲಿ 215ನ ಮೈನಸ್ ಮಾಡಿ ಪಿ ಈಸ್ ಈಕ್ವಲ್ ಟು 145 ಡಿಗ್ರಿ ಬರುತ್ತೆ ಆಯಿತಾ. ಆ್ಯಂಗಲ್ ಪಿ ಅಥವಾ ಆ್ಯಂಗಲ್ ಎ ಪಿ ಬಿ ಈಕ್ವಲ್ ಟು 145 ಡಿಗ್ರಿ ಬರುತ್ತೆ. ಆನ್ಸರ್ ಏನಾಗುತ್ತೆ ಆನ್ಸರ್ ಸಿ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10ನಲ್ಲಿ ಒಂದು ಕ್ವಾಡ್ರಿಲ್ಯಾಟರಲ್ದು ಡೀಟೇಲ್ ಕೊಟ್ಟಿದ್ದಾರೆ. ಒಂದು ಚತುರ್ಭುಜದ ಡೀಟೇಲ್ ಕೊಟ್ಬಿಟ್ಟು ಆ್ಯಂಗಲ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ಫಸ್ಟ್ ಏನು ಮಾಡ್ತೀನಿ ಕ್ವಾಡ್ರಿಲ್ಯಾಟರಲ್ ಅಥವಾ ಚತುರ್ಭುಜ ಅಂದ ತಕ್ಷಣ ಏನು ಮಾಡ್ಕೋಬೇಕು ಸಮ್ ಅಂತ ಬರ್ಕೋಬೇಕು. ಸಮ್ ಆಫ್ ಆ್ಯಂಗಲ್ ಈಕ್ವಲ್ ಟು 360 ಡಿಗ್ರಿ ಅಂತ ಬರ್ಕೊಳ್ಳಿ. ಅದಾದಮೇಲೆ ಕ್ವಾಡ್ರಿಲ್ಯಾಟರಲ್ ಅಂದರೆ 4 ಆ್ಯಂಗಲ್ಸ್ ಇರುತ್ತೆ. ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಈಸ್ ಈಕ್ವಲ್ ಟು 360 ಡಿಗ್ರಿ ಅಂತ ಬರ್ಕೊಳ್ಳಿ ಆಯಿತಾ. ಬರ್ಕೊಂಡಾದ್ಮೇಲೆ ಕ್ವಶನ್ ಓದಿ. 2 angles of a quadrilateral are each 90 degree ಆಯಿತಾ. 2 angles of a quadrilateral are each 90 degree ಆಯಿತಾ. ಚತುರ್ಭುಜದ ಎರಡು ಕೋನಗಳು ಪ್ರತಿ 90 ಡಿಗ್ರಿ ಆಗಿರುತ್ತದೆ ಅಂತ ಕೊಟ್ಟಿದ್ದಾನೆ ಆಯಿತಾ. ಎರಡು ಆ್ಯಂಗಲ್ ಇದೆ. ಎರಡು ಆ್ಯಂಗಲಲ್ಲಿ ಎರಡು ಆ್ಯಂಗಲ್ಲು 90 ಡಿಗ್ರಿ ಆಗಿರುತ್ತೆ ಅಂತ ಕೊಟ್ಟಿದ್ದಾನೆ. ಈಚ್ ಆ್ಯಂಗಲ್ ಮೆಜರ್ಸ್ 90 ಡಿಗ್ರಿ ಆಯಿತಾ. ಪ್ರತಿ ಆ್ಯಂಗಲ್ 90 ಡಿಗ್ರಿ ಆಗಿರುತ್ತದೆ ಅಂತ ಕ್ವಶನ್ ಕೊಟ್ಟಿದ್ದಾನೆ ಆಯಿತಾ. ಫಸ್ಟ್ 2 ಆ್ಯಂಗಲ್ ಮತ್ತು ಆ್ಯಂಗಲ್ ಬಿ ಅಂತ ತಗೊಳ್ಳಿ. ಈ ಎರಡುವೆ ಆಯಿತಾ. 2 angles ಆಫ್ ಎ ಕ್ವಾಡ್ರಿಲ್ಯಾಟರಲ್ ಈಚ್ 90 ಡಿಗ್ರಿ ಆಯಿತಾ.
ಚತುರ್ಭುಜದಲ್ಲಿ ಎರಡು ಆ್ಯಂಗಲ್ ಇದೆಯಂತ, ಆ ಎರಡು ಆ್ಯಂಗಲ್ಲು ಪ್ರತಿ ಆ್ಯಂಗಲ್ಲು 90 ಡಿಗ್ರಿ ಆಗಿರುತ್ತೆ ಅಂತ ಕೊಟ್ಟಿದ್ದಾನೆ, ಅದನ್ನು ಬರ್ಕೊಂಡಿದ್ದೀನಿ. ನೆಕ್ಸ್ಟು ಫಸ್ಟ್ ಸಿಂಪ್ಲಿಫೈ ಮಾಡಿ, ಇದನ್ನು ಸಿಂಪ್ಲಿಫೈ ಮಾಡಿ ಏನು ಬರುತ್ತೆ ನೋಡಿ. 90 180 ಆಗುತ್ತೆ. ಸಿ ಪ್ಲಸ್ ಡಿ ದಟ್ ಈಸ್ ಈಕ್ವಲ್ ಟು 360 ಡಿಗ್ರಿ. ಸಿ ಪ್ಲಸ್ ಡಿ ಈಸ್ ಈಕ್ವಲ್ ಟು 360. 180 ಆ ಕಡೆ ಹೋದರೆ ಮೈನಸ್ 180 ಆಗುತ್ತೆ. ಸಿ ಪ್ಲಸ್ ಡಿ ಈಸ್ ಈಕ್ವಲ್ ಟು 360 180 ಕಳೆದ್ರೆ 180 ಡಿಗ್ರಿ ಬರುತ್ತೆ. ಆಯಿತಾ? ಈಗ ನೆಕ್ಸ್ಟ್ ಲೈನ್ ಓದಿ. ನೆಕ್ಸ್ಟ್ ಲೈನಲ್ಲಿ ಏನು ಕೊಟ್ಟಿದ್ದಾನೆ? ದ ರಿಮೈನಿಂಗ್ ಟೂ ಆ್ಯಂಗಲ್ಸ್ ಆರ್ ಸಚ್ ದಟ್ ಒನ್ ಆ್ಯಂಗಲ್ ಈಸ್ 3 ಟೈಮ್ಸ್ ದ ಅದರ್. ಆಯಿತಾ? ದ ರಿಮೈನಿಂಗ್ ಆ್ಯಂಗಲ್ಸ್ ಆರ್ ಸಚ್ ದಟ್ ಒನ್ ಆ್ಯಂಗಲ್ ಈಸ್ 3 ಟೈಮ್ಸ್ ದ ಅದರ್. ಹಂಗೆ ಅಂದ ತಕ್ಷಣ ಹೆಂಗೆ ಬರ್ಕೊಳ್ಳಿ ಅಂದರೆ, ಇಲ್ಲಿ ನೋಡಿ, the remaining angles are such that one angle is 3 times the other. The remaining angles are such that one angle is 3 times the other. ಅಂದ ತಕ್ಷಣ ಈ ರೀತಿ ಬರ್ಕೊಳ್ಳಿ. ಕನ್ನಡದಲ್ಲಿ ಉಳಿದ ಎರಡು ಕೋನಗಳಲ್ಲಿ ಒಂದು ಕೋನವು ಇನ್ನೊಂದು ಕೋನರ 3ರಷ್ಟಿದೆ. ಆಯಿತಾ? ಉಳಿದ ಎರಡು ಕೋನದಲ್ಲಿ ಒಂದು ಕೋನವು ಇನ್ನೊಂದು ಕೋನದ 3ರಷ್ಟಿದೆ ಅಂತ ಹೇಳಿದ್ದೇನೆ. ಈ ರೀತಿ ಬರ್ಕೊಳ್ಳಿ. ಆಯಿತಾ? ಈಗ ಸಿ ಜಾಗಕ್ಕೆ ಈ ರೀತಿ ಸಬ್ಸ್ಟಿಟ್ಯೂಟ್ ಮಾಡಿ. ಸಿ ಜಾಗಕ್ಕೆ ಏನಂತ ಬರ್ಕೊಳ್ತೀರಾ? 3D ಪ್ಲಸ್ ಡಿ ಈಸ್ ಈಕ್ವಲ್ ಟು 180 ಡಿಗ್ರಿ. ಆಯಿತಾ? 3D ಪ್ಲಸ್ ಡಿ ಅಂದರೆ 4D ಈಸ್ ಈಕ್ವಲ್ ಟು 180 ಡಿಗ್ರಿ. ಆಯಿತಾ? ಡಿ ಈಸ್ ಈಕ್ವಲ್ ಟು 180/4. ಡಿ ಈಸ್ ಈಕ್ವಲ್ ಟು ಏನಾಗುತ್ತೆ? 180/4 ಅಂದರೆ 45 ಡಿಗ್ರಿ ಆಗುತ್ತೆ. ಆಯಿತಾ? ಒಂದು ಆ್ಯಂಗಲ್ 45 ಡಿಗ್ರಿ ಬರುತ್ತೆ. ಈಗ ಇನ್ನೊಂದು ಆ್ಯಂಗಲ್ ಫೈಂಡ್ ಔಟ್ ಮಾಡಿ. 3 ಇಂಟು ಡಿ ಅಂದರೆ 45. ಆಯಿತಾ? ಸಿ ಈಸ್ ಈಕ್ವಲ್ ಟು 3 ಇಂಟು 45 ಅಂದರೆ ಎಷ್ಟಾಗುತ್ತೆ? 135 ಡಿಗ್ರಿ ಬರುತ್ತೆ. ಆಯಿತಾ? ಅವ್ರು ಏನು ಮಾಡಿದ್ದಾರೆ ಅಂದರೆ ಕ್ವಶನಲ್ಲಿ ಎರಡು ಆ್ಯಂಗಲ್ ಕೊಟ್ಬಿಟ್ಟು ಇನ್ನೆರಡು ಆ್ಯಂಗಲ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ, ಕೊಟ್ಬಿಟ್ಟು ಲಾಸ್ಟ್ ಸೆಂಟೆನ್ಸ್ ನೋಡಿ, ಈ ಎರಡರ ನಡುವಿನ ಚಿಕ್ಕ ಕೋನವನ್ನು ಕಂಡುಹಿಡಿಯಿರಿ ಅಂತ. ಆಯಿತಾ? ಇವೆರಡರಲ್ಲಿ ಚಿಕ್ಕ ಆ್ಯಂಗಲ್ ಯಾವುದು? ಚಿಕ್ಕ ಕೋನ, ಸ್ಮಾಲೆಸ್ಟ್ ಆ್ಯಂಗಲ್ ಯಾವುದು? ಇದಾ 45 ಡಿಗ್ರಿ. 45 ಡಿಗ್ರಿ ಇಸ್ ದ ಸ್ಮಾಲೆಸ್ಟ್ ಆ್ಯಂಗಲ್. ಆಯಿತಾ? ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ. ಕ್ವಶನ್ ನಂಬರ್ 11 ನೋಡಿ. ಕ್ವಶನ್ ನಂಬರ್ 11ನಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ, ABCD ಇಸ್ ಎ ಪ್ಯಾರಲೋಗ್ರಾಮ್. ABCD ಅನ್ನೋದು ಒಂದು ಸಮಾನಾಂತರ ಚತುರ್ಭುಜ. ಅಂದ ತಕ್ಷಣ ಚಿತ್ರ ಬರ್ಕೊಳ್ಳಿ. ಆಯಿತಾ? ಪ್ಯಾರಲೋಗ್ರಾಮ್ ಅಂದ ತಕ್ಷಣ ಅದೊಂದು ಚಿತ್ರ ಬರ್ಕೊಳ್ಳಿ. ಈ ರೀತಿ ಪ್ಯಾರಲೋಗ್ರಾಮ್ ಬರ್ಕೊಳ್ಳಿ. ABCD ಅಂತ ಕೊಟ್ಟಿದ್ದಾನೆ, ABCD ಅಂತ ಮಾರ್ಕ್ ಮಾಡ್ಕೊಳ್ಳಿ. ಅದರಲ್ಲಿ ಆ್ಯಂಗಲ್ ಎ ಅವನೇ ಕೊಟ್ಟಿದ್ದಾನೆ. ಆ್ಯಂಗಲ್ ಎ ಈಸ್ ಈಕ್ವಲ್ ಟು 120 ಡಿಗ್ರಿ. ಆ್ಯಂಗಲ್ ಡಿನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಏನು ಮಾಡಿ ನೋಡಿ, ನಾವು ಪ್ಯಾರಲೋಗ್ರಾಮ್ ಇಂಟ್ರೊಡಕ್ಷನ್ ಕ್ಲಾಸಲ್ಲೇ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಯಾವುದೇ ಒಂದು ಪ್ಯಾರಲೋಗ್ರಾಮ್ ಇದ್ದರೆ ಅಡ್ಜಸೆಂಟ್ ಆ್ಯಂಗಲ್ ಈಕ್ವಲ್ ಟು 180 ಡಿಗ್ರಿ ಆಗಿರುತ್ತೆ. ಆಯಿತಾ? ಅಡ್ಜಸೆಂಟ್ ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಡಿ ಈಸ್ ಈಕ್ವಲ್ ಟು 180 ಡಿಗ್ರಿ ಆಗಿರುತ್ತೆ. ಕನ್ನಡದಲ್ಲಿ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತೆ. ಸೊ ಏನಂತ ಬರ್ಕೊಳ್ಳಿ? ಎ ಪ್ಲಸ್ ಡಿ ಈಸ್ ಈಕ್ವಲ್ ಟು 180 ಡಿಗ್ರಿ. ಆಯಿತಾ? ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಡಿ ಈಸ್ ಈಕ್ವಲ್ ಟು 180 ಡಿಗ್ರಿ. ಆ್ಯಂಗಲ್ ಎ ಕೂತಿದೆ 120 ಡಿಗ್ರಿ. ಡಿನ ಫೈಂಡ್ ಔಟ್ ಮಾಡಬೇಕು. ಆ್ಯಂಗಲ್ ಡಿ ಈಸ್ ಈಕ್ವಲ್ 120 ಆ ಕಡೆ ಹೋದರೆ 180 ಮೈನಸ್ 120 ಎಷ್ಟು ಬರುತ್ತೆ? ಡಿ 60 ಡಿಗ್ರಿ ಬರುತ್ತೆ. ಆ್ಯಂಗಲ್ ಡಿ 60 ಡಿಗ್ರಿ ಬರುತ್ತೆ. ಆನ್ಸರ್ ಏನಾಗುತ್ತೆ? ಆನ್ಸರ್ ಬಿ. ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12ಅಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ, ದ ಆ್ಯಂಗಲ್ಸ್ ಆಫ್ ಎ ಕ್ವಾಡ್ರಿಲ್ಯಾಟರಲ್ ಆರ್ ಇನ್ ದ ರೇಷಿಯೋ 1:2:3:4. ಫೈಂಡ್ ದ ಮೆಜರ್ ಆಫ್ ದ ಗ್ರೇಟೆಸ್ಟ್ ಆ್ಯಂಗಲ್. ಆಯಿತಾ? ಕನ್ನಡದಲ್ಲಿ ಚತುರ್ಭುಜದ ಕೋನಗಳದ ಅನುಪಾತ 1:2:3:4 ಇದೆ. ಅದರಲ್ಲಿ ದೊಡ್ಡ ಕೋನದ ಅಳತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಆಯಿತಾ? ಚತುರ್ಭುಜ ಅಂತ ತಕ್ಷಣ ಏನು ಬರ್ಕೊಳ್ಳಿ? ಸಮ್ ಈಸ್ ಈಕ್ವಲ್ ಟು 360 ಡಿಗ್ರಿ. ಆಯಿತಾ? ಅದರ ರೇಷಿಯೋ ಕೊಟ್ಟಿದ್ದಾನೆ. ರೇಷಿಯೋ 1:2:3:4. ಆಯಿತಾ? 4 ಆ್ಯಂಗಲ್ದು ರೇಷಿಯೋ ಕೊಟ್ಟಿದ್ದಾನೆ. x ಪ್ಲಸ್ 2x ಪ್ಲಸ್ 3x ಪ್ಲಸ್ 4x ಈಕ್ವಲ್ ಟು 360 ಡಿಗ್ರಿ ಅಂತ ಬರ್ಕೊಳ್ಳಿ. ಆಯಿತಾ? ನೋಡಿ, 1:2:3:4. ಆಯಿತಾ? 4 ಆ್ಯಂಗಲ್ದು ರೇಷಿಯೋ ಕೊಟ್ಟಿದ್ದಾನೆ, ಅನುಪಾತ ಕೊಟ್ಟಿದ್ದಾನೆ. ದಟ್ ಈಸ್ ಈಕ್ವಲ್ ಟು 360 ಡಿಗ್ರಿ. ಆಯಿತಾ? ಇದನ್ನು ಆ್ಯಡ್ ಮಾಡಿ. 4 3 7 8 9 10 10x ಈಕ್ವಲ್ ಟು 360 ಡಿಗ್ರಿ. ಆಯಿತಾ? 1 0 1 0 ಕ್ಯಾನ್ಸಲು.
ಎಕ್ಸ್ ಈಕ್ವಲ್ ಟು 36 ಡಿಗ್ರಿ ಆಗುತ್ತೆ ಆಯಿತಾ. ಎಕ್ಸ್ದು ವ್ಯಾಲ್ಯೂ ಗೊತ್ತಾಯಿತು. ಅವ್ನು ಕೇಳಿರೋದೇನು ಗ್ರೇಟೆಸ್ಟ್ ಆ್ಯಂಗಲ್ದು ವ್ಯಾಲ್ಯೂ ಕೇಳಿದ್ದಾನೆ ಆಯಿತಾ. ದೊಡ್ಡ ಕೋನದ ಅಳತೆ. ದೊಡ್ಡ ಕೋನ ಯಾವುದಿದೆ? ದೊಡ್ಡ ಕೋನ 4x ಇದೆ. 4x 4 ಇಂಟು ಎಕ್ಸ್ ಅಂದರೆ 36 ಮಲ್ಟಿಪ್ಲೈ ಮಾಡಿದ್ರೆ 144 ಡಿಗ್ರಿ ಬರುತ್ತೆ ಆಯಿತಾ. ದೊಡ್ಡ ಕೋನದ ಅಳತೆ 144 ಡಿಗ್ರಿ. ಆನ್ಸರ್ ಡಿ. ನಂಬರ್ 13 ನೋಡಿ. ಕ್ವಶನ್ ನಂಬರ್ 13ನಲ್ಲಿ ಏನು ಮಾಡಿದ್ದಾನೆ ಅಂದರೆ 3 ಆ್ಯಂಗಲ್ ಕೊಟ್ಟಿದ್ದಾನೆ. ಒಂದು ಕ್ವಾಡ್ರಿಲ್ಯಾಟರಲ್ದು 3 ಆ್ಯಂಗಲ್ ಕೊಟ್ಬಿಟ್ಟು 4ನೇ ಆ್ಯಂಗಲ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ ಆಯಿತಾ. ಅದು 3 ಆ್ಯಂಗಲ್ ಯಾವುದು ಅಂದರೆ ಇದು 110 ಡಿಗ್ರಿ, 72 ಡಿಗ್ರಿ, 55 ಡಿಗ್ರಿ 3 ಆ್ಯಂಗಲ್ ಕೊಟ್ಬಿಟ್ಟು 4ನೇ ಆ್ಯಂಗಲ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ ಆಯಿತಾ. ಇದನ್ನು ಆ್ಯಡ್ ಮಾಡಿ. ಆ್ಯಡ್ ಮಾಡೋರು ಎಷ್ಟು ಬರುತ್ತೆ? ಇದು ಈ 3ದು ಆ್ಯಡ್ ಮಾಡಿದ್ರೆ 237 ಡಿಗ್ರಿ ಬರುತ್ತೆ. ಪ್ಲಸ್ ಎಕ್ಸ್ ಈಕ್ವಲ್ ಟು 360 ಡಿಗ್ರಿ ಆಯಿತಾ. ಎಕ್ಸ್ ಈಸ್ ಈಕ್ವಲ್ ಟು 360, ಇದು ಆ ಕಡೆ ಹೋದರೆ ಮೈನಸ್ 237 ಡಿಗ್ರಿ ಆಗುತ್ತೆ. ಎಕ್ಸ್ ಈಕ್ವಲ್ ಟು 123 ಡಿಗ್ರಿ ಆಗುತ್ತೆ ಆಯಿತಾ. ಎಕ್ಸ್ ವ್ಯಾಲ್ಯೂ 123 ಡಿಗ್ರಿ ಆಗುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ. ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14ನಲ್ಲಿ ಏನು ಕೊಟ್ಟಿದ್ದೇನೆ ಅಂದರೆ ಒಂದು ಕ್ವಾಡ್ರಿಲ್ಯಾಟರಲ್ ಇದೆಯಂತೆ. ಒಂದು ಕ್ವಾಡ್ರಿಲ್ಯಾಟರಲ್ಲಿ 3 ಆ್ಯಂಗಲ್ಸು ಅಕ್ಯೂಟ್ ಆ್ಯಂಗಲ್ಸ್ ಇರುತ್ತಂತೆ ಆಯಿತಾ. ಒಂದು ಕ್ವಾಡ್ರಿಲ್ಯಾಟರಲ್ಲಿ 3 ಆ್ಯಂಗಲ್ಲು ಅಕ್ಯೂಟ್ ಆ್ಯಂಗಲ್ ಆಗಿರುತ್ತಂತೆ. ಆ 3 ಆ್ಯಂಗಲ್ಲು ಪ್ರತಿಯೊಂದು ಈಚ್ ಆ್ಯಂಗಲ್ ಮೆಜರ್ 70 ಡಿಗ್ರಿ ಅಂತ ಕೊಟ್ಟಿದ್ದಾನೆ ಆಯಿತಾ. ಆ 3 ಆ್ಯಂಗಲ್ಲು ಪ್ರತಿ ಆ್ಯಂಗಲ್ ಅಳತೆ 70 ಡಿಗ್ರಿ ಅಂತ ಕೊಟ್ಟಿದ್ದಾನೆ ಆಯಿತಾ. ಕನ್ನಡದಲ್ಲಿ ಒಂದು ಚತುರ್ಭುಜ ಇದೆಯಂತೆ. ಆ ಚತುರ್ಭುಜದಲ್ಲಿ 3 ಲಘುಕೋನ ಇದೆಯಂತೆ. ಆ ಪ್ರತಿಯೊಂದು ಲಘುಕೋನದ ಅಳತೆ 70 ಡಿಗ್ರಿ ಆಗಿರ್ತದಂತೆ ಆಯಿತಾ. 4ನೇ ಆ್ಯಂಗಲ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದೇನೆ. ಏನು ಬರ್ಕೊಳ್ಳಿ? ಒಂದು ಕ್ವಾಡ್ರಿಲ್ಯಾಟರಲ್ ಅಂದರೆ ಎಷ್ಟಿರುತ್ತೆ? ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಈಸ್ ಈಕ್ವಲ್ ಟು 360 ಡಿಗ್ರಿ. ಅದರಲ್ಲಿ 3 ಲಘುಕೋನ ಅಂತೆ. ಲಘುಕೋನ ಅಥವಾ ಅಕ್ಯೂಟ್ ಆ್ಯಂಗಲ್ ಆಯಿತಾ. ಅದ್ರ ಪ್ರತಿಯೊಂದು ಅಳತೆ 70 70 70 ಅಂತೆ. 4ನೇದ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ ಆಯಿತಾ. 7 1 7 7 3 21 ಕೂಡಿದ್ರೆ 210 ಆಗುತ್ತೆ. ಪ್ಲಸ್ ಡಿ ಈಸ್ ಈಕ್ವಲ್ ಟು 360 ಆಯಿತಾ. 210 ಆ ಕಡೆ ಹೋದರೆ 360 ಮೈನಸ್ 210 ಮೈನಸ್ ಮಾಡಿದ್ರೆ 150 ಡಿಗ್ರಿ ಬರುತ್ತೆ ಆಯಿತಾ. ಅದು 4th ಆ್ಯಂಗಲ್ 150 ಡಿಗ್ರಿ ಬರುತ್ತೆ. ಆನ್ಸರ್ ಏನಾಗುತ್ತೆ? ಆನ್ಸರ್ ಎ. ಕ್ವಶನ್ ನಂಬರ್ 15 ನೋಡಿ. ಕ್ವಶನ್ ನಂಬರ್ 15ನಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಒಂದು ಕ್ವಾಡ್ರಿಲ್ಯಾಟರಲ್ ಇದೆಯಂತೆ. ಒಂದು ಕ್ವಾಡ್ರಿಲ್ಯಾಟರಲ್ ಇದೆಯಂತೆ. ಅದರಲ್ಲಿ 2 ಆ್ಯಂಗಲ್ ಕೊಟ್ಟಿದ್ದಾನೆ ಆಯಿತಾ. 2 ಆ್ಯಂಗಲ್ ಕೊಟ್ಟಿದ್ದಾನೆ. ಅಲ್ಲಿ ಈಚ್ ಆ್ಯಂಗಲ್ ಮೆಜರ್ಸ್ 55 ಡಿಗ್ರಿ ಅಂತ ಕೊಟ್ಟಿದ್ದಾನೆ ಆಯಿತಾ. ಒಂದು ಚತುರ್ಭುಜ ಕೊಟ್ಟಿದ್ದಾನೆ. ಚತುರ್ಭುಜದಲ್ಲಿ 2 ಕೋನ ಕೊಟ್ಟಿದ್ದಾನೆ. ಅಲ್ಲಿ ಪ್ರತಿ ಕೋನವು ತಲಾ 55 ಡಿಗ್ರಿ ಇದೆ ಅಂತ ಕೊಟ್ಟಿದ್ದಾನೆ ಆಯಿತಾ. ಹಂಗಂತ ತಕ್ಷಣ ಏನು ಬರ್ಕೊಳ್ಳಿ? 2 ಕೋನ ಬರ್ಕೊಳ್ಳಿ. 55 ಡಿಗ್ರಿ ಪ್ಲಸ್ 55 ಡಿಗ್ರಿ ಆಯಿತಾ. ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ ಅಂದರೆ ದ ಅದರ್ 2 ಆ್ಯಂಗಲ್ಸ್ ಆರ್ ಈಕ್ವಲ್ ಆಯಿತಾ. ದ ಅದರ್ 2 ಆ್ಯಂಗಲ್ಸ್ ಆರ್ ಈಕ್ವಲ್. ಉಳಿದಿರೋ 2 ಆ್ಯಂಗಲ್ ಇದೆಯಲ್ಲ ಅವೆರಡು ಈಕ್ವಲ್ ಇದೆಯಂತೆ ಆಯಿತಾ. ಕನ್ನಡದಲ್ಲಿ ಇತರ 2 ಕೋನಗಳು ಸಮನಾಗಿದೆ. ಇತರ 2 ಕೋನಗಳು ಸಮನಾಗಿದೆ ಅಂತ ಕೊಟ್ಟಿದ್ದಾನೆ. ಹಂಗಂತ ತಕ್ಷಣ ಏನು ಬರ್ಕೋಬೇಕು ನಾವು? ಇಲ್ಲಿ ನೋಡಿ. ಇತರ 2 ಕೋನಗಳು ಸಮನಾಗಿದೆ ಅಂದರೆ ಸಿ ಈಸ್ ಈಕ್ವಲ್ ಟು ಡಿ ಅಂತ ಬರ್ಕೋಬೇಕು ಆಯಿತಾ. ನೋಡಿ ಸಿ ಡಿ ಜಾಗಕ್ಕೆ ಸಿ ಅಂತ ಬರ್ಕೋತೀನಿ. 2 ಸಮ ಇದೆಯಲ್ಲ. ಸಿ ಈಕ್ವಲ್ ಟು ಡಿ. ಡಿ ಜಾಗಕ್ಕೆ ಸಿ ಅಂತ ಬರ್ಕೊಂಡಿದ್ದೀನಿ ಆಯಿತಾ. ಸಾಲ್ವ್ ಮಾಡಿ. 55 55 110 ಆಗುತ್ತೆ. 110 ಆಗುತ್ತೆ. ಸಿ ಪ್ಲಸ್ ಸಿ 2c ಆಗುತ್ತೆ. ಇದು 360 ಡಿಗ್ರಿ ಆಗುತ್ತೆ ಆಯಿತಾ. 2c ಈಸ್ ಈಕ್ವಲ್ ಟು 360 ಮೈನಸ್ 110 ಆಯಿತಾ. ಮೈನಸ್ ಮಾಡಿ ಇದೇನಾಗುತ್ತೆ? 250 ಡಿಗ್ರಿ ಆಗುತ್ತೆ. 2c ಈಸ್ ಈಕ್ವಲ್ ಟು 250 ಡಿಗ್ರಿ. ಸಿ ಈಸ್ ಈಕ್ವಲ್ ಟು 250/2. ಸಿ ಈಸ್ ಈಕ್ವಲ್ ಟು 125 ಡಿಗ್ರಿ ಆಗಿರುತ್ತೆ. 125 ಡಿಗ್ರಿ. ಆನ್ಸರ್ ಏನಾಗುತ್ತೆ? ಆನ್ಸರ್ ಬಿ ಆಗುತ್ತೆ ಆಯಿತಾ. ಅಂದರೆ ಉಳಿದ ಕೋನ ಇದೆಯಲ್ಲ ಆ್ಯಂಗಲ್ ಸಿ ಮತ್ತು ಆ್ಯಂಗಲ್ ಡಿ 2 ಈಕ್ವಲ್ ಆಗಿರುತ್ತೆ. ಈಕ್ವಲ್ ಆ್ಯಂಗಲ್ಲು ಸಿ ಈಸ್ ಈಕ್ವಲ್ ಟು 125 ಡಿಗ್ರಿ ಆಗುತ್ತೆ. ಸಿ ಈಸ್ ಈಕ್ವಲ್ ಟು ಡಿ ಈಸ್ ಈಕ್ವಲ್ ಟು 125 ಡಿಗ್ರಿ ಅಂತ ಬರ್ಕೋಬೋದು ಆಯಿತಾ. ಆನ್ಸರ್ ಬಿ. ಕ್ವಶನ್ ನಂಬರ್ 16 ನೋಡಿ. ಕ್ವಶನ್ ನಂಬರ್ 16ನಲ್ಲಿ ಏನು ಕೇಳಿದ್ದಾನೆ ಅಂದರೆ 4 ಆ್ಯಂಗಲ್ಸ್ ಕೊಟ್ಟಿದ್ದಾನೆ. ಒಂದು ಕ್ವಾಡ್ರಿಲ್ಯಾಟರಲ್ದು 4 ಆ್ಯಂಗಲ್ಸ್ ಕೊಟ್ಟಿದ್ದಾನೆ. ಒಂದು ಚತುರ್ಭುಜದ 4 ಆ್ಯಂಗಲ್ಸ್ ಕೊಟ್ಬಿಟ್ಟು ಅದರಲ್ಲಿ ದೊಡ್ಡ ಕೋನ ಮತ್ತು ಚಿಕ್ಕ ಕೋನದ ನಡುವಿನ ವ್ಯತ್ಯಾಸ ಕೇಳಿದ್ದಾನೆ. ಇಂಗ್ಲೀಷಲ್ಲಿ ಡಿಫರೆನ್ಸ್ ಬಿಟ್ವೀನ್ ಲಾರ್ಜೆಸ್ಟ್ ಆ್ಯಂಡ್ ಸ್ಮಾಲೆಸ್ಟ್ ಆ್ಯಂಗಲ್ ಅಂತ ಕೇಳಿದ್ದಾನೆ ಆಯಿತಾ. ಫಸ್ಟ್ ಏನು ಮಾಡಿ? ಫಸ್ಟ್ ಇದನ್ನು ಸಾಲ್ವ್ ಮಾಡಿ ಆಯಿತಾ. ಫಸ್ಟ್ ಇದನ್ನು ಸಾಲ್ವ್ ಮಾಡಿ. ಇದೇನಾಗುತ್ತೆ? 4 5 6 7 8 9 10 ಟೋಟಲ್ 10x ಆಗುತ್ತೆ. ದಟ್ ಈಸ್ ಈಕ್ವಲ್ ಟು 360 ಡಿಗ್ರಿ. 1 0 1 0 ಕ್ಯಾನ್ಸಲ್ ಆಗುತ್ತೆ. ಎಕ್ಸ್ ಈಕ್ವಲ್ ಟು 36 ಡಿಗ್ರಿ ಬರುತ್ತೆ ಆಯಿತಾ. ಆಯಿತಾ. ಇದೇನಾಗುತ್ತೆ? ಸ್ಮಾಲೆಸ್ಟ್. ಇದು ಸ್ಮಾಲೆಸ್ಟ್ ಅಂದರೆ ಚಿಕ್ಕ ಕೋನ. ಚಿಕ್ಕ ಕೋನ ಆಯಿತಾ. ನೋಡಿ ಅತಿ ಚಿಕ್ಕ ಕೋನ ಅಂದರೆ ಎಕ್ಸ್ ಆಗಿರುತ್ತೆ. ಇದರಲ್ಲಿ ದೊಡ್ಡ ಕೋನ ಯಾವುದು?
ಇದರಲ್ಲಿ ದೊಡ್ಡ ಕೋನ ಆಯಿತಾ. ಗ್ರೇಟೆಸ್ಟ್ ಯಾವುದಿದೆ? ಗ್ರೇಟೆಸ್ಟು 4x ಇದೆ ಆಯಿತಾ. 4x ಅಂದರೆ 4 ಇಂಟು ಎಕ್ಸ್ ಅಂದರೆ 36 ಮಲ್ಟಿಪ್ಲೈ ಮಾಡಿದ್ರೆ 144 ಡಿಗ್ರಿ ಬರುತ್ತೆ ಆಯಿತಾ. ಇದು ಗ್ರೇಟೆಸ್ಟ್ ಆ್ಯಂಗಲ್, ಅತಿ ದೊಡ್ಡ ಆ್ಯಂಗಲ್. ಇದು ಸ್ಮಾಲೆಸ್ಟ್ ಆ್ಯಂಗಲ್, ಅತಿ ಚಿಕ್ಕ ಆ್ಯಂಗಲ್. ಕ್ವಶನ್ ಏನು ಕೇಳಿದ್ದಾನೆ ಅಂದರೆ ಅತಿ ದೊಡ್ಡ ಕೋನ ಮತ್ತು ಚಿಕ್ಕ ಕೋನದ ನಡುವಿನ ವ್ಯತ್ಯಾಸ, ಗ್ರೇಟೆಸ್ಟ್ ಆ್ಯಂಗಲ್ದು ಸ್ಮಾಲೆಸ್ಟ್ ಆ್ಯಂಗಲ್ದು ಡಿಫ್ರೆನ್ಸ್ ಕೇಳಿದ್ದಾನೆ. ಅಂದರೆ ಏನು ಮಾಡಬೇಕು? 144 ಮೈನಸ್ 36 ಮಾಡಿದ್ರೆ ಆ್ಯಂಗಲ್ 108 ಡಿಗ್ರಿ ಬರುತ್ತೆ. ಆನ್ಸರ್ ಸಿ. ಕ್ವಶನ್ ನಂಬರ್ 70 ನೋಡಿ. ಕ್ವಶನ್ ನಂಬರ್ 70ನಲ್ಲಿ ಒಂದು ಕ್ವಾಡ್ರಿಲ್ಯಾಟರಲ್ದು 3 ಆ್ಯಂಗಲ್ ಕೊಟ್ಟಿದ್ದಾನೆ. ಒಂದು ಚತುರ್ಭುಜದ್ದು 3 ಕೋನ ಕೊಟ್ಬಿಟ್ಟು 4ನೇ ಕೋನನ ಕಂಡುಹಿಡೀರಿ ಅಂತ ಕೇಳಿದ್ದಾರೆ ಆಯಿತಾ. 4th ಆ್ಯಂಗಲ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. 4th ಆ್ಯಂಗಲ್ನ ನಾವು ಎಕ್ಸ್ ಅಂತ ತಗೊಳ್ಳಿ ಆಯಿತಾ. ನಮಗೆಲ್ಲ ಫಾರ್ಮುಲಾ ಗೊತ್ತಿದೆ. ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ ಈಕ್ವಲ್ ಟು 360 ಡಿಗ್ರಿ. ಇದನ್ನು ಆ್ಯಡ್ ಮಾಡಿ ಆಯಿತಾ. ಇದನ್ನು ಆ್ಯಡ್ ಮಾಡಿದ್ರೆ ಏನು ಬರುತ್ತೆ? ಈ 3ನೂ ಆ್ಯಡ್ ಮಾಡಿದ್ರೆ 230 ಬರುತ್ತೆ. ಪ್ಲಸ್ ಎಕ್ಸ್ ಈಕ್ವಲ್ ಟು 360 ಡಿಗ್ರಿ ಆಗುತ್ತೆ. 360 230 ಆ ಕಡೆ ಹೋದರೆ ಮೈನಸ್ 230 ಎಕ್ಸ್ ಈಕ್ವಲ್ ಟು ಮೈನಸ್ ಮಾಡಿದ್ರೆ 130 ಡಿಗ್ರಿ ಬರುತ್ತೆ ಆಯಿತಾ. 4th ಆ್ಯಂಗಲ್ ಎಷ್ಟು ಬರುತ್ತೆ? ಎಕ್ಸ್ ಈಕ್ವಲ್ ಟು 130 ಡಿಗ್ರಿ. ಆನ್ಸರ್ ಏನಾಗುತ್ತೆ? ಆನ್ಸರ್ ಬಿ. ಕ್ವಶನ್ ನಂಬರ್ 80 ನೋಡಿ. ಕ್ವಶನ್ ನಂಬರ್ 80ನಲ್ಲಿ ಒಂದು ಕ್ವಾಡ್ರಿಲ್ಯಾಟರಲ್ದು ಆ್ಯಂಗಲ್ದು ರೇಷಿಯೋ ಕೊಟ್ಟಿದ್ದಾನೆ ಆಯಿತಾ. ಒಂದು ಚತುರ್ಭುಜದ್ದು ಕೋನಗಳ ಅನುಪಾತ ಕೊಟ್ಟಿದ್ದಾನೆ. 2:3:4:6 ಅಂತ ಕೊಟ್ಬಿಟ್ಟು ಅದರಲ್ಲಿ ಗ್ರೇಟೆಸ್ಟ್ ಆ್ಯಂಗಲ್, ಅತಿ ದೊಡ್ಡ ಕೋನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ದೊಡ್ಡ ಕೋನ ಇದು ಹೆಂಗೆ ಬರ್ಕೊಳ್ಳಿ? ಗೊತ್ತಿದೆ. ರೇಷಿಯೋ ಕೊಟ್ಟರೆ 2x 3x ಪ್ಲಸ್ 4x 6x ಈಕ್ವಲ್ ಟು 360 ಡಿಗ್ರಿ ಅಂತ ಬರ್ಕೊಳ್ಳಿ ಆಯಿತಾ. ಇದನ್ನೆಲ್ಲ ಆ್ಯಡ್ ಮಾಡಿ 6 4 10 15 ಆಗುತ್ತೆ. 15x ಈಕ್ವಲ್ ಟು 360 x ಈಕ್ವಲ್ ಟು 360 ಬೈ 15. ಸಿಂಪ್ಲಿಫೈ ಮಾಡಿದ್ರೆ ಎಕ್ಸು 24 ಡಿಗ್ರಿ ಬರುತ್ತೆ ಆಯಿತಾ. ಎಕ್ಸು 24 ಡಿಗ್ರಿ ಬರುತ್ತೆ. ಅವ್ನು ಕೇಳಿರೋದೇನು? ಗ್ರೇಟೆಸ್ಟ್ ಆ್ಯಂಗಲ್. ಗ್ರೇಟೆಸ್ಟ್ ಯಾವುದಿದೆ? ಇದು ಗ್ರೇಟೆಸ್ಟ್ ಆ್ಯಂಗಲ್ ಅಂದರೆ 6x. 6x ಈಕ್ವಲ್ ಟು 6 ಇಂಟು ಎಕ್ಸ್ ಅಂದರೆ 24 ಮಲ್ಟಿಪ್ಲೈ ಮಾಡಿ 144 ಡಿಗ್ರಿ ಬರುತ್ತೆ ಆಯಿತಾ. ಇದರಲ್ಲಿ ಗ್ರೇಟೆಸ್ಟ್ ಆ್ಯಂಗಲ್ಲು 6x ಅಂದರೆ 144 ಡಿಗ್ರಿ ಬರುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ. ಕ್ವಶನ್ ನಂಬರ್ 90 ನೋಡಿ. ಕ್ವಶನ್ ನಂಬರ್ 90ನಲ್ಲಿ ಏನು ಕೇಳಿದ್ದಾನೆ ಅಂದರೆ 4 ಆಪ್ಷನ್ ಕೊಟ್ಟಿದ್ದಾನೆ. 4 ಆಪ್ಷನ್ನು, ಪ್ರತಿಯೊಂದು ಆಪ್ಷನ್ನಲ್ಲೂ 2 ಕ್ವಾಡ್ರಿಲ್ಯಾಟರಲ್ ಕೊಟ್ಟಿದ್ದಾನೆ ಆಯಿತಾ. ಕ್ವಶನ್ ನಂಬರ್ 90ನಲ್ಲಿ 4 ಆಪ್ಷನ್ ಕೊಟ್ಟಿದ್ದಾನೆ. ಪ್ರತಿಯೊಂದು ಆಪ್ಷನ್ನಲ್ಲೂ 2 ಕ್ವಾಡ್ರಿಲ್ಯಾಟರಲ್ ಕೊಟ್ಬಿಟ್ಟು ಅವನು ಏನು ಕೇಳಿದ್ದಾನೆ ಅಂದರೆ ಯಾವ ಆಪ್ಷನ್ನಲ್ಲಿ 2 ಪೇರ್ ಪ್ಯಾರಲಲ್ ಸೈಡ್ ಆಯಿತಾ ಮತ್ತು 2 ಅಕ್ಯೂಟ್ ಆ್ಯಂಗಲ್ ಇದೆ ಅಂತ ಕೇಳಿದ್ದಾನೆ. ಕನ್ನಡದಲ್ಲಿ 2 ಜೋಡಿ ಸಮಾನಾಂತರ ಬಾಹುಗಳು ಆಯಿತಾ. ಕನ್ನಡದಲ್ಲಿ 2 ಜೋಡಿ ಸಮಾನಾಂತರ ಬಾಹು ಮತ್ತು 2 ಲಘು ಕೋನ ಯಾವ ಆಪ್ಷನಲ್ಲಿ ಇದೆ ಅಂತ ಕೇಳಿದ್ದಾನೆ. ನೋಡಿ, ಆಪ್ಷನ್ ಸಿಲಿದೆ. ಆಪ್ಷನ್ ಸಿ ಇಲ್ಲೇ ಆಯಿತಾ. ಫಸ್ಟು 2 ಪೇರ್ ಪ್ಯಾರಲಲ್ ಸೈಡ್ ನೋಡಿ. ಇದೊಂದು ಪ್ಯಾರಲಲ್ ಸೈಡ್ ಆಗಿದೆ. ಈ ಲೈನ್ಗೆ ಈ ಲೈನ್ ಪ್ಯಾರಲಲ್ ಆಗಿದೆ, ಈ ಲೈನ್ಗೆ ಈ ಲೈನು ಪ್ಯಾರಲಲ್ ಆಗಿದೆ ಆಯಿತಾ. ಈ ಲೈನ್ಗೆ ಈ ಲೈನು ಸಮಾನಾಂತರವಾಗಿದೆ, ಈ ಲೈನ್ಗೆ ಈ ಲೈನು ಸಮಾನಾಂತರವಾಗಿದೆ ಆಯಿತಾ. ಇಲ್ಲಿ 2 ಪೇರ್ ಪ್ಯಾರಲಲ್ ಸೈಡ್ ಬಂತು. 2 ಪೇರ್ ಪ್ಯಾರಲಲ್ ಸೈಡ್ ಆಯಿತಾ. ಇದರಲ್ಲೂ ಅಷ್ಟೇ ಈ ಲೈನ್ಗೆ ಈ ಲೈನ್ ಪ್ಯಾರಲಲ್ ಆಗಿದೆ, ಈ ಲೈನ್ಗೆ ಈ ಲೈನು ಪ್ಯಾರಲಲ್ ಆಗಿದೆ. ಇದರಲ್ಲೂ ಅಷ್ಟೇ 2 ಪೇರು ಪ್ಯಾರಲಲ್ ಸೈಡ್ ಇದೆ ಆಯಿತಾ. 2 ಜೋಡಿ ಸಮಾನಾಂತರ ಬಾಹುಗಳಿದೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಏನಾಗಿದೆ? 2 ಅಕ್ಯೂಟ್ ಆ್ಯಂಗಲು ಅಥವಾ 2 ಲಘು ಕೋನ. 2 ಲಘು ಕೋನ ಎಲ್ಲಿದೆ? ಇದು ನೋಡಿ, ಲೆಸ್ ದ್ಯಾನ್ 90 ಡಿಗ್ರಿ ಇದೆ. 2 ಲಘು ಕೋನ ಇದೆ. ಇಲ್ಲೂ ಅಷ್ಟೇ 2 ಲಘು ಕೋನ ಇದೆ. ಲೆಸ್ ದ್ಯಾನ್ 90 ಡಿಗ್ರಿ ಇದೆ ಆಯಿತಾ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ ಅಂತ ಮಾರ್ಕ್ ಮಾಡಿ. ಕ್ವಶನ್ ನಂಬರ್ 20 ನೋಡಿ. ಕ್ವಶನ್ ನಂಬರ್ 20ಲಿ ಏನು ಕೊಟ್ಟಿದ್ದಾನೆ ಅಂದರೆ ಒಂದು ರಾಂಬಸ್ ಇದೆಯಂತೆ. ಆ ರಾಂಬಸ್ದು 2 ಅಡ್ಜಸೆಂಟ್ ಆ್ಯಂಗಲ್ದು ರೇಷಿಯೋ ಕೊಟ್ಟಿದ್ದಾನೆ ಆಯಿತಾ. ಒಂದು ರಾಂಬಸ್ ಇದೆಯಂತೆ, ಆ ರಾಂಬಸ್ದು ಅಡ್ಜಸೆಂಟ್ ಆ್ಯಂಗಲ್ದು ರೇಷಿಯೋ ಕೊಟ್ಟಿದ್ದಾನಂತೆ ಆಯಿತಾ. ರೇಷಿಯೋ ಏನಿದೆ? 2:3 ಇದೆ ಆಯಿತಾ. ಆ ರೇಷಿಯೋ 2:3 ಇದೆ ಆಯಿತಾ. ಯಾವ್ದಾರು ಆ್ಯಂಗಲ್ ತೊಗೊಳ್ಳಿ, ಎ ಮತ್ತು ಬಿನಾರು ತೊಗೊಳ್ಳಿ, ಡಿ ಮತ್ತು ಸಿನ ಯಾವ್ದಾದ್ರು ತೊಗೊಳ್ಳಿ ಆಯಿತಾ. ಆ್ಯಂಗಲ್ದು ರೇಷಿಯೋ A:B ರೇಷಿಯೋ ಕೊಟ್ಟಿದ್ದಾನೆ. ಆ್ಯಂಗಲ್ದು ರೇಷಿಯೋ ಕೊಟ್ಟಿದ್ದಾನೆ. A:B = 2:3 ಆಯಿತಾ. ಒಂದು ಕನ್ನಡದಲ್ಲಿ ಒಂದು ವಜ್ರಾಕೃತಿ ಇದೆಯಂತೆ. ಆ ವಜ್ರಾಕೃತಿದು ಪಾರ್ಶ್ವಕೋನಗಳ ಅನುಪಾತ ಕೊಟ್ಟಿದ್ದಾನೆ.
ಪಾರ್ಶ್ವಕೋನಗಳ ಅನುಪಾತ 2:3 ರೇಷಿಯೋ ಇದೆಯಂತೆ ಆಯಿತಾ. ಎಲ್ಲ ಆ್ಯಂಗಲ್ನು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದೇನೆ. ಏನು ಮಾಡ್ತೀರಾ, ಈಗ ಏನು ಮಾಡಿ ಅಂದರೆ ನಮಗೆಲ್ಲ ಒಂದು ರೂಲ್ ಗೊತ್ತಿದೆ. ಯಾವುದೇ ಒಂದು ಪ್ಯಾರಲೋಗ್ರಾಮ್ ಆಯಿತಾ, ಯಾವುದೇ ಒಂದು ಪ್ಯಾರಲೋಗ್ರಾಮಲ್ಲಿ ಅಥವಾ ರಾಂಬಸಲ್ಲಿ ಅಡ್ಜಸೆಂಟ್ ಆ್ಯಂಗಲ್ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತೆ ಆಯಿತಾ. ಅಡ್ಜಸೆಂಟ್ ಆ್ಯಂಗಲ್ದು ಸಮೇಷನ್ನು 180 ಡಿಗ್ರಿ ಆಗಿರುತ್ತೆ ಆಯಿತಾ. ನಾವೇನು ಬರ್ಕೋತೀವಿ ಅಂದರೆ ನೋಡಿ, ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಬರ್ಕೋತೀವಿ ಆಯಿತಾ. ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಬರ್ಕೋತೀವಿ. ಇಲ್ಲಿ ಕೊಟ್ಟಿದ್ದಾನೆ ರೇಷಿಯೋ ಆ್ಯಂಗಲ್ ಎ ಮತ್ತು ಬಿದು ರೇಷಿಯೋ 2:3 ಅಂತ ಕೊಟ್ಟಿದ್ದಾನೆ. 2x ಪ್ಲಸ್ 3x ಈಕ್ವಲ್ ಟು 180 ಡಿಗ್ರಿ ಅಂತ ಬರ್ಕೊಳ್ಳಿ ಆಯಿತಾ. ಇದೇನಾಗುತ್ತೆ 5x ಈಕ್ವಲ್ ಟು 180 ಡಿಗ್ರಿ ಅಂತ ಬರ್ಕೊಳ್ಳಿ ಆಯಿತಾ. ಇದೆಷ್ಟಾಗುತ್ತೆ x ಈಕ್ವಲ್ ಟು 36 ಡಿಗ್ರಿ ಆಗುತ್ತೆ ಆಯಿತಾ. ಇದನ್ನು ಸಾಲ್ವ್ ಮಾಡಿದ್ರೆ x ಈಕ್ವಲ್ ಟು 36 ಡಿಗ್ರಿ ಆಗುತ್ತೆ. ಅವನು ಕೇಳಿದ್ದಾನೆ 2x 3x, ಎ ಅಂದರೆ 2x ಆಯಿತಾ, ಆ್ಯಂಗಲ್ ಎ ಅಂದರೆ 2x ಆಗುತ್ತೆ, ಅಂದರೆ 2 × 36 ಆಗುತ್ತೆ. ಆ್ಯಂಗಲ್ ಎ ಎಷ್ಟಾಗುತ್ತೆ 72 ಡಿಗ್ರಿ ಆಗುತ್ತೆ ಆಯಿತಾ. ನೆಕ್ಸ್ಟು ಆ್ಯಂಗಲ್ ಬಿ ಎಷ್ಟಾಗುತ್ತೆ 3 ಆಯಿತಾ. ಆ್ಯಂಗಲ್ ಬಿ 3x ಆಗುತ್ತೆ, 3 × 36 ಅಂದರೆ 108 ಆಗುತ್ತೆ ಆಯಿತಾ. ಆ್ಯಂಗಲ್ ಎ ಎಷ್ಟಾಗುತ್ತೆ 72 ಡಿಗ್ರಿ ಆಗುತ್ತೆ. ಆ್ಯಂಗಲ್ ಬಿ 108 ಆಗುತ್ತೆ ಆಯಿತಾ. ನಮಗೆ ರಾಂಬಸ್ ಅಥವಾ ವಜ್ರಾಕೃತಿದು ಒಂದು ಕಂಡೀಷನ್ ಗೊತ್ತಿದೆ, ವರ್ಟಿಕಲಿ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಅಂತ ಆಯಿತಾ. ವರ್ಟಿಕಲಿ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಇದು 72 ಆದರೆ ಇದು 72 ಡಿಗ್ರಿ ಆಗುತ್ತೆ, ಇದು 108 ಆದರೆ ಇದು 108 ಡಿಗ್ರಿ ಆಗಿರುತ್ತೆ. ಇದಕ್ಕೇನು ಆನ್ಸರು ಆಪ್ಷನ್ ಎ ಬರುತ್ತೆ, ಆಪ್ಷನ್ ಎ. ಕ್ವಶನ್ ನಂಬರ್ 21 ನೋಡಿ. ಕ್ವಶನ್ ನಂಬರ್ 21 ಏನು ಕೇಳಿದ್ದಾನೆ ಅಂದರೆ, ಒಂದು ಪ್ಯಾರಲೋಗ್ರಾಮ್ ಇದೆಯಂತೆ. ಪ್ಯಾರಲೋಗ್ರಾಮ್ ಅಂದರೆ ಕನ್ನಡದಲ್ಲಿ ಸಮಾನಾಂತರ ಚತುರ್ಭುಜ. ಆ ವರ್ಡ್ ಕೇಳಿದ ತಕ್ಷಣ ಒಂದು ಫಿಗರ್ ಬರ್ಕೊಳ್ಳಿ, ಒಂದು ಪ್ಯಾರಲೋಗ್ರಾಮ್ದು ಫಿಗರ್ ಬರ್ಕೊಂಡು ನೇಮ್ ಮಾಡಿ, ABCD ಅಂತ ನೇಮ್ ಮಾಡಿ. ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ ಅಂದರೆ, ಸಮ್ ಆಫ್ ಆಪೋಸಿಟ್ ಆ್ಯಂಗಲ್ ಈಕ್ವಲ್ ಟು 130 ಡಿಗ್ರಿ ಅಂತ ಕೊಟ್ಟಿದ್ದಾನೆ ಆಯಿತಾ. ಪ್ಯಾರಲೋಗ್ರಾಮಲ್ಲಿ ಸಮ್ ಆಫ್ ಆಪೋಸಿಟ್ ಆ್ಯಂಗಲ್ ಈಕ್ವಲ್ ಟು 130 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ನೋಡಿ, ನಾನು ಇದನ್ನು ತಗೋತೀನಿ, ಈ ಆ್ಯಂಗಲ್ ಆಪೋಸಿಟ್ ಇದೆ ಆಯಿತಾ. ಆಪೋಸಿಟ್ ಆ್ಯಂಗಲ್, ಸಮ್ ಆಫ್ ಆಪೋಸಿಟ್ ಆ್ಯಂಗಲ್ ಅಂದರೆ ಆ್ಯಂಗಲ್ ಬೇಡ, ನಾನು ಹಿಂಗೆ ಡೈರೆಕ್ಟ್ ಬರ್ಕೋತೀನಿ. A ಪ್ಲಸ್ ಸಿ ಇಸ್ ಈಕ್ವಲ್ ಟು 130 ಡಿಗ್ರಿ ಆಯಿತಾ. ಸಮ್ ಆಫ್ ಆಪೋಸಿಟ್ ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಸಿ ಆಯಿತಾ. ಆ್ಯಂಗಲ್ ಎ ಪ್ಲಸ್ ಸಿ ಇಸ್ ಈಕ್ವಲ್ ಟು 130 ಡಿಗ್ರಿ ಆಯಿತಾ. ಕ್ವಶನ್ ಕೊಟ್ಟಿದ್ದಾನೆ ಕನ್ನಡದಲ್ಲಿ, ಎರಡು ವಿರುದ್ಧ ಕೋನಗಳ ಮೊತ್ತ, ಎರಡು ವಿರುದ್ಧ ಕೋನಗಳು, ಇದು ವಿರುದ್ಧವಾಗಿದೆ, ವಿರುದ್ಧ ಕೋನಗಳ ಮೊತ್ತ 130 ಡಿಗ್ರಿ ಅಂತ ಕೊಟ್ಟಿದ್ದಾನೆ ಆಯಿತಾ. ನೆಕ್ಸ್ಟ್ ನೋಡಿ, ಕೊಟ್ಬಿಟ್ಟು ಅವನಿಗೆ ಕೇಳಿದರೆ ಬೇರೆ ಆ್ಯಂಗಲ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಎಲ್ಲ ಆ್ಯಂಗಲ್ನು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಅದಕ್ಕೆ ಮುಂಚೆ ನೋಡಿ, ಆ್ಯಂಗಲ್ ಎ ಪ್ಲಸ್ ಸಿ 130 ಡಿಗ್ರಿ ಆಯಿತಾ. ನೆಕ್ಸ್ಟು ಆ್ಯಂಗಲ್ ಬಿ ಪ್ಲಸ್ ಡಿ ಎಷ್ಟಾಗುತ್ತೆ, ಆ್ಯಂಗಲ್ ಬಿ ಪ್ಲಸ್ ಡಿ ಈಕ್ವಲ್ ಟು ಎಷ್ಟಾಗುತ್ತೆ ನೋಡಿ, 360 ಡಿಗ್ರಿ. 360 ಡಿಗ್ರಿ ಅಂದರೆ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್, ಸಮ್ ಆಫ್ ಎಲ್ಲ ಇಂಟೀರಿಯರ್ ಆ್ಯಂಗಲ್ಗಳ ಮೊತ್ತ 360. ಅದರಲ್ಲಿ ಎ ಮತ್ತು ಸಿದು 130 ಇದೆ, ಅದನ್ನು ಮೈನಸ್ ಮಾಡಿ. ಎ ಮತ್ತು ಸಿದು 130 ಇದೆ, ಅದನ್ನು ಮೈನಸ್ ಮಾಡಿ, ಇದು 230 ಬರುತ್ತೆ ಆಯಿತಾ. ಇದು ಎ ಪ್ಲಸ್ ಬಿ, ಅದನ್ನು ಮೈನಸ್ ಮಾಡಿದ್ದೀವಿ, ಬಂದದ್ದು ಏನು ಬರುತ್ತೆ, ಇದೇನು ಬಂದದ್ದು, ಈ ಆ್ಯಂಗಲ್ ಏನಿದೆ ಇದು ಬಿ ಪ್ಲಸ್ ಡಿ, ಆ್ಯಂಗಲ್ಲು ಬಿ ಪ್ಲಸ್ ಡಿ ಆಗಿರುತ್ತೆ 230 ಡಿಗ್ರಿ. ಹಾಗಂದರೆ ಆ್ಯಂಗಲ್ ಬಿ ಪ್ಲಸ್ ಡಿ ಈಸ್ ಈಕ್ವಲ್ ಟು 230 ಡಿಗ್ರಿ ಅಂತ ಬರ್ಕೋಬೋದು ಆಯಿತಾ. ನಮಗೆಲ್ಲ ಗೊತ್ತಾಯಿದೆ ಪ್ಯಾರಲೋಗ್ರಾಮಲ್ಲಿ ಆಯಿತಾ, ಯಾವುದೇ ಒಂದು ಸಮಾನಾಂತರ ಚತುರ್ಭುಜದಲ್ಲಿ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ ಸೇಮ್ ಇರುತ್ತೆ. ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ ಎ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ ಇರುತ್ತೆ, ಆ್ಯಂಗಲ್ ಎ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ ಇರುತ್ತೆ ಆಯಿತಾ. ಅದೇ ರೀತಿ ಇದು ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಡಿ ಆಗುತ್ತೆ, ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಡಿ ಆಗುತ್ತೆ. ಈಗ ಸಿಂಪ್ಲಿಫೈ ಮಾಡಿ, ಇದೇನಾಗುತ್ತೆ ಎ ಪ್ಲಸ್ ಎ ಆಗುತ್ತೆ, ಎ ಪ್ಲಸ್ ಸಿ ಜಾಗಕ್ಕೆ ಎ ಆಗ್ತಾಯಿದೆ. ಎ ಈಸ್ ಈಕ್ವಲ್ ಟು 130 ಡಿಗ್ರಿ, ಇದು 2a ಈಸ್ ಈಕ್ವಲ್ ಟು 130 ಡಿಗ್ರಿ ಆಯಿತಾ. ಎ ಈಸ್ ಈಕ್ವಲ್ ಟು 130/2, ಎ ಈಸ್ ಈಕ್ವಲ್ ಟು 65 ಡಿಗ್ರಿ ಆಗುತ್ತೆ ಆಯಿತಾ. ಎ ಈಸ್ ಈಕ್ವಲ್ ಟು 65, ದಟ್ ಈಸ್ ಈಕ್ವಲ್ ಟು ಸಿ ಅಂತ ಬರ್ಕೋಬೋದು. ಆ್ಯಂಗಲ್ ಎ ಮತ್ತು ಸಿ ಈಸ್ ಈಕ್ವಲ್ ಟು 65 ಅಂತ ಬರ್ಕೋಬೋದು. ಅದೇ ರೀತಿ ಇದನ್ನು ಸಿಂಪ್ಲಿಫೈ ಮಾಡಿ, ಬಿ ಪ್ಲಸ್ ಬಿ ಈಸ್ ಈಕ್ವಲ್ ಟು 230 ಡಿಗ್ರಿ, 2b ಈಸ್ ಈಕ್ವಲ್ ಟು 230 ಡಿಗ್ರಿ, ಬಿ ಈಸ್ ಈಕ್ವಲ್ ಟು 230/2,
ಬಿ ಈಸ್ ಈಕ್ವಲ್ ಟು ಸಿಂಪ್ಲಿಫೈ ಮಾಡಿದ್ರೆ 115 ಡಿಗ್ರಿ ಬರುತ್ತೆ ನೋಡಿ. ಬಿ ಈಸ್ ಈಕ್ವಲ್ ಟು ಡಿ ಅಂತ ಇದೆಯಲ್ಲ, ದಟ್ ಈಸ್ ಈಕ್ವಲ್ ಟು ಡಿ. ಆಯಿತಾ 115 ಡಿಗ್ರಿ ಬರುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ ಬರುತ್ತೆ. ಎಷ್ಟಿದೆ ಆನ್ಸರ್? ಎ ಬರುತ್ತೆ ನೋಡಿ. ಆನ್ಸರ್ ಏನು ಅಂತ ಕೊಟ್ಟಿದ್ದಾನೆ? 265 ಡಿಗ್ರಿ ಇದೆ, 265 ಡಿಗ್ರಿ ಇದೆ, ಇನ್ನೆರಡು 115 ಡಿಗ್ರಿ ಇದೆ. ಆಯಿತಾ 265 115 ಡಿಗ್ರಿ ಇದೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ. ಕ್ವಶನ್ ನಂಬರ್ 22 ನೋಡಿ. ಕ್ವಶನ್ ನಂಬರ್ 22 ಅಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ, ವಿಚ್ ಆಫ್ ದ ಆ್ಯಂಗಲ್ ಇನ್ ದ ಗಿವನ್ ಫಿಗರ್ ಈಸ್ ಲಾರ್ಜರ್ ದನ್ 2 ರೈಟ್ ಆ್ಯಂಗಲ್ ಅಂತ ಕೇಳಿದ್ದಾನೆ. ಕನ್ನಡದಲ್ಲಿ ಕೊಟ್ಟಿರುವ ಚಿತ್ರದಲ್ಲಿ ಯಾವ ಕೋನವು 2 ಲಂಬ ಕೋನಗಳಿಗಿಂತ ದೊಡ್ಡದಿದೆ ಅಂತ ಕೇಳಿದ್ದಾನೆ. ಅಂದರೆ ಆಯಿತಾ, ಇದರಲ್ಲಿ ಯಾವ ಆ್ಯಂಗಲ್ಲು 2 ಲಂಬ ಕೋನ, 2 ರೈಟ್ ಆ್ಯಂಗಲ್, 2 ರೈಟ್ ಆ್ಯಂಗಲ್ ಅಥವಾ ಕನ್ನಡದಲ್ಲಿ 2 ಲಂಬ ಕೋನ. 2 ಲಂಬ ಕೋನ ಅಂದರೆ ಎಷ್ಟು? 2 ರೈಟ್ ಆ್ಯಂಗಲ್ ಅಂದರೆ ಎಷ್ಟು? 90 + 90 180 ಡಿಗ್ರಿ. ಆಯಿತಾ, ಹಾಗಂದರೆ ಇದರಲ್ಲಿ ಯಾವ ಆ್ಯಂಗಲ್ಲು 180 ಡಿಗ್ರಿಗಿಂತ ಜಾಸ್ತಿ ಇದೆ ಅಂತ ಕೇಳಿದ್ದಾನೆ. ಅಷ್ಟೇ ಸಿಂಪಲ್ಲು. ಯಾವ ಆ್ಯಂಗಲ್ಲು 180 ಡಿಗ್ರಿಗಿಂತ ಜಾಸ್ತಿ ಇದೆ ಅಂತ ಕೇಳಿದ್ದಾನೆ. ಫಿಗರ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ನೋಡಿ. ಆ್ಯಂಗಲ್ ಸಿ ಇದೆಯಲ್ಲ, ಆ್ಯಂಗಲ್ ಸಿ 180 ಡಿಗ್ರಿಗಿಂತ ಜಾಸ್ತಿ ಇದೆ. ಆಯಿತಾ, ಇದು ನೋಡಿ, ಇದೆಲ್ಲ ಅಕ್ಯೂಟ್ ಆ್ಯಂಗಲ್ಲು. ಲೆಸ್ ದ್ಯಾನ್ 90 ಇದೆ, ಲೆಸ್ ದ್ಯಾನ್ 90, ಲೆಸ್ ದ್ಯಾನ್ 90, ಲೆಸ್ ದ್ಯಾನ್ 90. ಈ ಆ್ಯಂಗಲ್ ನೋಡಿ, ಇದು ಮೋರ್ ದ್ಯಾನ್ 180 ಡಿಗ್ರಿ ಇದೆ. ಆಯಿತಾ, ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ ಬರುತ್ತೆ. ಇಲ್ಲಿ ನೋಡಿ, ಸೇಮ್ ಫಿಗರ್ ಇರುತ್ತೆ. ಈ ಆ್ಯಂಗಲ್ ಇದೆಯಲ್ಲ, ಈ ಆ್ಯಂಗಲ್ಲು ಮೋರ್ ದ್ಯಾನ್ 180 ಡಿಗ್ರಿ ಇರುತ್ತೆ. ಇದು ಲೆಸ್ ದ್ಯಾನ್ 90 ಡಿಗ್ರಿ ಇರುತ್ತೆ, ಲೆಸ್ ದ್ಯಾನ್ 90 ಡಿಗ್ರಿ ಇರುತ್ತೆ, ಲೆಸ್ ದ್ಯಾನ್ 90 ಡಿಗ್ರಿ ಇರುತ್ತೆ. ಈ ಆ್ಯಂಗಲ್ಲು ಮೋರ್ ದ್ಯಾನ್ 180 ಡಿಗ್ರಿ ಇರುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ. ಕ್ವಶನ್ ನಂಬರ್ 23 ನೋಡಿ. ಕ್ವಶನ್ ನಂಬರ್ 23ರಲ್ಲಿ ಏನು ಕೇಳಿದ್ದಾನೆ ಅಂದರೆ, 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. 4 ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಅದರಲ್ಲಿ ಯಾವ ಸ್ಟೇಟ್ಮೆಂಟು ಕರೆಕ್ಟ್ ಇದೆ ಅಂತ ಕೇಳಿದ್ದಾನೆ. ಆಯಿತಾ, ಅದಕ್ಕೆ ನೀವೇನು ಮಾಡಿ ಅಂದರೆ 4 ಆಪ್ಷನ್ನ ನೀಟಾಗಿ ಓದಿ ಅರ್ಥ ಮಾಡ್ಕೊಳ್ಳಿ. ಆಯಿತಾ, 4 ಆಪ್ಷನ್ನ ನೀಟಾಗಿ ಓದಿ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಆನ್ಸರ್ ಯಾವುದು ಅಂತ ಗೊತ್ತಾಗುತ್ತೆ. ಇದರಲ್ಲಿ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ ಆನ್ಸರ್ ಬಿ. ಆನ್ಸರ್ ಬಿ ಏನಕ್ಕೆ ಅಂದರೆ ನೋಡಿ, ಆಲ್ ಆಕ್ಟಾಗನ್ಸ್ ಆರ್ ಪಾಲಿಗನ್, ಎಲ್ಲ ಅಷ್ಟಕೋನಗಳು ಬಹುಭುಜಾಕೃತಿಗಳಾಗಿವೆ ಅಂತ ಕೊಟ್ಟಿದ್ದಾನೆ. ಏನಕ್ಕೆ ಅಂದರೆ ಯಾವುದೇ ಒಂದು ಪಾಲಿಗನ್ ಅಥವಾ ಬಹುಭುಜಾಕೃತಿ ಆಗಿರಬೇಕು ಅಂದರೆ ಅದರಲ್ಲಿ ಕಡಿಮೆ ಅಂದ್ರೆ ಆಯಿತಾ, ಮಿನಿಮಮ್ಮು 3 ಸೈಡ್ಸ್ ಇರಬೇಕು. ಅದರಲ್ಲಿ ಕಡಿಮೆ ಅಂದರೆ 3 ಬಾಹುಗಳಿರಬೇಕು. ಸೊ ಆನ್ಸರ್ ಬಿ ಅಂತ ಮಾರ್ಕ್ ಮಾಡಿ. ಆನ್ಸರ್ ಬಿ. ಕ್ವಶನ್ ನಂಬರ್ 24 ನೋಡಿ. ಕ್ವಶನ್ ನಂಬರ್ 24ರಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ 4 ಆಪ್ಷನ್ ಕೊಟ್ಟಿದ್ದಾನೆ. 4 ಆಪ್ಷನ್ ಕೊಟ್ಬಿಟ್ಟು ಅದರಲ್ಲಿ ಕರೆಕ್ಟ್ ಆಪ್ಷನ್ ಯಾವುದು ಅಂತ ಕೇಳಿದ್ದಾನೆ. ಅದಕ್ಕೆ ಏನು ಮಾಡಿ ಅಂದರೆ 4 ಆಪ್ಷನ್ನ ನೀಟಾಗಿ ಕೂತ್ಕೊಂಡು ಓದಿ, ನಿಧಾನಕ್ಕೆ ಓದಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಆನ್ಸರ್ ಏನು ಬರುತ್ತೆ ಅಂದರೆ ಆನ್ಸರ್ ಸಿ ಬರುತ್ತೆ. ಆಯಿತಾ, ಏನಿದೆ? ಆಲ್ ನ್ಯಾನೋಗನ್ಸ್ ಆರ್ ಪಾಲಿಗನ್, ಎಲ್ಲ ನವಭುಜಗಳು ಬಹುಭುಜಾಕೃತಿಗಳಾಗಿವೆ ಅಂತ ಕೊಟ್ಟಿದ್ದಾನೆ. ಆಯಿತಾ, ಯಾವುದೇ ಒಂದು ಪಾಲಿಗನ್ ಆಗಿರಬೇಕು ಅಂದರೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾವುದೇ ಒಂದು ಪಾಲಿಗನ್ ಇರಬೇಕು ಅಂದರೆ ಮಿನಿಮಮ್ 3 ಸೈಡ್ಸ್ ಇರಬೇಕು. ಆಯಿತಾ, ಯಾವುದೇ ಒಂದು ಬಹುಭುಜಾಕೃತಿ ಆಗಿರಬೇಕು ಅಂದರೆ ಕಡಿಮೆ ಅಂದರೆ 3 ಬಾಹುಗಳಿರಬೇಕು. ಆ ಥರ ಇದ್ದರೆ ಅದನ್ನು ಬಹುಭುಜಾಕೃತಿ ಅಂತ ಹೇಳ್ತೀವಿ. ಆಯಿತಾ, ಇದಕ್ಕೆ ಆನ್ಸರ್ ಸಿ. ಕ್ವಶನ್ ನಂಬರ್ 25 ನೋಡಿ. ಕ್ವಶನ್ ನಂಬರ್ 25ಲಿ ಏನು ಕೇಳಿದ್ದಾನೆ ಅಂದರೆ 4 ಆಪ್ಷನ್ ಕೊಟ್ಟಿದ್ದಾನೆ. 4 ಆಪ್ಷನ್ ಕೊಟ್ಬಿಟ್ಟು ಅದರಲ್ಲಿ ಯಾವುದು ಇನ್ಕರೆಕ್ಟ್ ಆಪ್ಷನ್ ಅಂತ ಕೇಳಿದ್ದಾನೆ. ಆಯಿತಾ, ಅದಕ್ಕೆ ಏನು ಮಾಡಿ ಅಂದರೆ 4 ಆಪ್ಷನ್ನ ಕೂತ್ಕೊಂಡು ನಿಧಾನಕ್ಕೆ ಓದಿ ಅರ್ಥ ಮಾಡ್ಕೊಳ್ಳಿ. ಅದರಲ್ಲಿ ಇನ್ಕರೆಕ್ಟ್ ಆಪ್ಷನ್ ಯಾವುದು ಅಂತ ನಿಮಗೆ ಗೊತ್ತಾಗುತ್ತೆ. ಆಯಿತಾ, ಇನ್ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ ಆನ್ಸರ್ ಸಿ ಆಗುತ್ತೆ. ಆಯಿತಾ, ಏನು ನೋಡಿ, ದ ಡಯಾಗನಲ್ಸ್ ಆಫ್ ಎ ಪ್ಯಾರಲೋಗ್ರಾಮ್ ಆರ್ ಈಕ್ವಲ್. ಆಯಿತಾ, ಸಮಾನಾಂತರ ಚತುರ್ಭುಜದ ಕರ್ಣಗಳು ಸಮನಾಗಿದೆ ಅಂತ ಕೊಟ್ಟಿದ್ದಾನೆ ನೋಡಿ. ಆಯಿತಾ, ಪ್ಯಾರಲೋಗ್ರಾಮ್ ಇದು. ಆಯಿತಾ, ಇದು ಪ್ಯಾರಲೋಗ್ರಾಮು ನೋಡಿ. ಡಯಾಗನಲ್ ಈಕ್ವಲ್ ಇದೆಯಾ? ಈ ಡಯಾಗನಲ್ಲು ಈಕ್ವಲ್ ಇದೆಯಾ? ಇಲ್ಲ. ಈ ಡಯಾಗನಲ್ಲು ಚಿಕ್ಕ ಇದೆ, ಈ ಡಯಾಗನಲ್ಲು ದೊಡ್ಡ ಇದೆ. ಸೊ ಅದು ಇನ್ಕರೆಕ್ಟ್, ಅದು ತಪ್ಪಾಗಿ ಬರೆದಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಏನಿದೆ? ಆನ್ಸರ್ ಸಿ ಆಗಿರುತ್ತೆ. ಆನ್ಸರ್ ಸಿ.